ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇವತ್ತು ನಮ್ಮದು ಡೇ 7 ವಿ ಎ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ನಾವು ಒಂದು ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಒಂದು 61 ನಂತರ ಒಂದು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಇವಾಗ 60 ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ದೀವಿ. ಸೊ ಪ್ರತಿಯೊಂದು ಕ್ವಶನನ್ನು ನಾವು ಇನ್ ಡೀಟೇಲ್ ಆಗಿ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಈ ರೀತಿ ನೀವು ಡೀಟೇಲ್ ಆಗಿ ಪ್ರತಿಯೊಂದು ಕ್ವಶನನ್ನು ಡಿಸ್ಕಸ್ ಮಾಡಿದರೆ ಸೊ ಇವು ಕ್ವಶನ್ಸ್ಗಳೆಲ್ಲವು ಪ್ರೀವಿಯಸ್ ಇಯರ್ಲಿ ಒಂದು ಕೇಳಿರ್ತಕ್ಕಂಥ ಕ್ವಶನ್ಸ್ಗಳೇ. ಸೊ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ಗಳು ಮುಂದೆ ಬರಬಹುದು ಅಂತ. ಸೊ ಈ ಸೀರೀಸನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ನಿಮಗೆ ಒಂದು ಕಂಪ್ಲೀಟಾಗಿ ಸ್ಟ್ರಾಟಜಿ ಗೊತ್ತಾಗುತ್ತೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ ಅಂತ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಸೊ ಫಸ್ಟ್ ಕ್ವಶನ್ ನೋಡಿ, ಒಂದು ಸಲ ಓದ್ಬಿಟ್ಟು ಆನ್ಸರ್ ಬಂದರೆ ಕಮೆಂಟ್ ಮಾಡಿ. ಏನು ಕೇಳಿದ್ದಾರೆ ಅಂದರೆ ಶ್ರವಣ ಬೆಳಗೊಳದ ಬಗ್ಗೆ ಕೇಳಿದ್ದಾರೆ. ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರತಕ್ಕಂತಹ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಈ ಕ್ವಶನನ್ನು ನಾನು ಪ್ರೀವಿಯಸ್ಲಿ ಇದಕ್ಕೆ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನು ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಒಂದು ಸರ್ತಿ ನೋಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂದರೆ ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಅಂತ ಹೇಳಿದ್ದಾರೆ. ಸೊ ಆಪ್ಷನ್ 1 ಚಂದ್ರಗುಪ್ತ ಮೌರ್ಯ ಕೊಟ್ಟಿದ್ದಾರೆ, ಆಪ್ಷನ್ 2 ಚಾವುಂಡರಾಯ, ಆಪ್ಷನ್ 3 ರಾಣಿ ಶಾಂತಲಾ ದೇವಿ, ಆಪ್ಷನ್ ಡಿ ಚಿಕ್ಕ ದೇವರಾಯ ಒಡೆಯ, ಆಪ್ಷನ್ ಇ ಮಲ್ಲಿಕ್ ಕಫೂರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು 5 ಆಪ್ಷನ್ಸ್ಗಳನ್ನು ಕೊಟ್ಬಿಟ್ಟು ಕೆಳಗೆ ಏನು ಕೇಳಿದ್ದಾರೆ ಅಂದರೆ ಸರಿಯಾದದನ್ನು ಆರಿಸಿ ಅಂತ ಉತ್ತರವನ್ನು ಕೊಡಿ ಅಂತ ಹೇಳಿದ್ದಾರೆ. ಸೊ ಟೋಟಲ್ ಆಗಿ ಇಲ್ಲಿ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ 4 ಆಪ್ಷನಲ್ಲಿ ಯಾರು ಒಂದು ಶ್ರವಣ ಬೆಳಗೊಳದೊಂದಿಗೆ ಐತಿಹಾಸಿಕ ಸಂಬಂಧವನ್ನು ಹೊಂದಿರ್ತಾರೆ ಅಂತ ಕೇಳಿದ್ದಾರೆ. ಸೊ ಇದು ಒಂದು ಹಿಸ್ಟ್ರಿ ಕ್ವಶನ್ ಆಗಿರೋದರಿಂದ ನಾವು ಏನು ಓದ್ಕೊಂಡಿರ್ತೀವಿ, ಚಾವುಂಡರಾಯ ಬಗ್ಗೆ ಓದ್ಕೊಂಡಿರ್ತೀವಿ, ಚಂದ್ರಗುಪ್ತ ಮೌರ್ಯ ಬಗ್ಗೆ ಓದ್ಕೊಂಡಿರ್ತೀವಿ. ಬಟ್ ನಾವು ಯಾರು ಥಿಂಕ್ ಮಾಡಿರಲ್ಲ ಇವೆಲ್ಲ ಒಬ್ಬರು ವ್ಯಕ್ತಿಗಳು ಯಾವ ರೀತಿ ಶ್ರವಣ ಬೆಳಗೊಳಿಗೆ ಒಂದು ಸಂಬಂಧವನ್ನು ಹೊಂದಿರ್ತಾರಂತ ನಾವು ಯಾವತ್ತೂ ಅಂದ್ಕೊಂಡಿರಲ್ಲ. ಸೊ ನೋಡಿ ಕ್ವಶನ್ಸ್ಗಳು ಯಾವ ರೀತಿ ಕನೆಕ್ಟೆಡ್ ಇರ್ತಕ್ಕಂತಹ ಒಂದು ಕ್ವಶನ್ಸ್ಗಳನ್ನು ಕೇಳ್ತಾರಂತ. ಸೊ ಈ ಕ್ವಶನನ್ನು ನೋಡಿಬಿಟ್ಟು ನಿಮ್ಮ ಪ್ರಿಪ್ರೇಷನ್ ಜರ್ನಿಯನ್ನು ಇನ್ನೂ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಕ್ವಶನ್ಗೆ ಆನ್ಸರ್ನ ನೋಡೋದಾದರೆ ನೀವು ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ. ಎ ಬಿ ಸಿ ಮತ್ತು ಡಿ ಚಂದ್ರಗುಪ್ತ ಮೌರ್ಯ, ಚಾವುಂಡರಾಯ, ರಾಣಿ ಶಾಂತಲಾದೇವಿ ಹಾಗೂ ಚಿಕ್ಕ ದೇವರಾಯ ಒಡೆಯ ಇವರು 4 ಜನ ಏನಾಗಿರ್ತಾರೆ ಅಂದರೆ ಒಂದು ಶ್ರವಣ ಬೆಳಗೊಳಿಗೆ ಒಂದು ಸಂಬಂಧವನ್ನು ಹೊಂದಿರ್ತಾರೆ. ಅದೇ ನಂತರ ಮಲ್ಲಿಕ್ ಕಫೂರು ಇದಕ್ಕೆ ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧವನ್ನು ಹೊಂದಿರಲ್ಲ. ಸೊ ನೀವು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ನೋಡಬೇಕಾದ್ರೆ ಸೊ ಇದು ಕೂಡ ತುಂಬ ಇಂಪಾರ್ಟೆಂಟು. ಸೊ ನೀವು ಇದರ ಮೇಲೆ ಒಂದು ಪಾಯಿಂಟ್ಸ್ಗಳನ್ನು ಮಾಡ್ಕೋತಿದ್ರೆ ಸೊ ಇನ್ನೂ ಹೆಲ್ಪ್ ಆಗುತ್ತೆ ನಿಮಗೆ. ಏನು ಕೊಟ್ಟಿದ್ದಾರೆ ಅಂದರೆ ಶ್ರವಣ ಬೆಳಗೊಳವು ಕರ್ನಾಟಕ ಒಂದು ಹಾಸನ ಜಿಲ್ಲೆಯಲ್ಲಿದೆ. ಸೊ ಎಲ್ಲಿ ಬರುತ್ತೆ ಅಂದರೆ ಒಂದು ಹಾಸನ ಜಿಲ್ಲೆಯಲ್ಲಿ ಬರುತ್ತೆ. ಅದೇ ರೀತಿ ನೀವು ನೋಡೋದಾದರೆ ಭಾರತದ ಅತ್ಯಂತ ಒಂದು ಹಳೆಯ ಹಾಗೂ ಒಂದು ಪ್ರಮುಖ ಜೈನ ಯಾತ್ರಾ ಕೇಂದ್ರದಲ್ಲಿ ಒಂದಾಗಿದೆ. ಸೊ ಎದಕ್ಕೆ ಫೇಮಸ್ ಆಗಿದೆ ಅಂದರೆ ಇದು ಒಂದು ಜೈನರ ಒಂದು ಪವಿತ್ರ ಸ್ಥಾನವಾಗಿರ್ತಕ್ಕಂಥ ಒಂದು ಹಾಸನ ಜಿಲ್ಲೆಯಲ್ಲಿ ಶ್ರವಣ ಬೆಳಗೊಳ ಇದೆ ಅಂತ ಹೇಳಿದ್ದಾರೆ. ಇದು ಒಂದು ವಿದ್ಯಾಗಿರಿ ಬೆಟ್ಟದ ಮೇಲಿರ್ತಕ್ಕಂಥ ಒಂದು 57 ಅಡಿ ಅಂದರೆ ಒಂದು 17.7 ಮೀಟರ್ಸ್ಗಳಷ್ಟು ಎತ್ತರವಾಗಿದ್ದು ಒಂದು ಬಾಹುಬಲಿಯ ಒಂದು ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಪ್ರಸಿದ್ಧವಾಗಿದೆ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಯಾಕೆ ಪ್ರಸಿದ್ಧವಾಗಿದೆ ಅಂತ ನೋಡೋದಾದರೆ ಇದು ಫಸ್ಟ್ ನೀವು ನೋಡ್ಕೊಳ್ಳಿ, ಇದು ಎಲ್ಲಿ ಇದೆ ಅಂದರೆ ಒಂದು ವಿದ್ಯಾಗಿರಿ ಬೆಟ್ಟದ ಮೇಲೆ ಇದೆ. ಸೊ ಇದು ಒಂದು ವಿದ್ಯಾಗಿರಿ ಒಂದು ಬೆಟ್ಟದ ಮೇಲೆ ಇದೆ. ಅದೇ ರೀತಿ ಅದು ಎಷ್ಟು ಎತ್ತರ ಇದೆ ಅಂದರೆ ಒಂದು 57 ಅಡಿ ಅಂದರೆ 17.7 ಮೀಟರ್ಸ್. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮ್ಸ್ಗೆ ಕೇಳಬಹುದು. ಹಾಗೆ ಇದು ಒಂದು ಯಾರ ಪ್ರತಿಮೆ ಆಗಿದೆ ಅಂದರೆ ಬಾಹುಬಲಿ ಗೊಮ್ಮಟೇಶ್ವರ ಮೂರ್ತಿ ಆಗಿದ್ದು ಮತ್ತು ಇದು ಒಂದು ಏಕಶಿಲವಾಗಿದೆ ಅಂತ ಹೇಳಿದ್ದಾರೆ. ಸೊ ಪ್ರಸಿದ್ಧವಾಗಿದೆ. ಇದು ಒಂದು 200ಕ್ಕೂ ಹೆಚ್ಚು ವರ್ಷಗಳ ಜೈನ ಇತಿಹಾಸವನ್ನು ಹೊಂದಿದೆ. ಸೊ ಒಂದು ತುಂಬ ಹಳೆಯದಾಗಿರ್ತಕ್ಕಂತಹ ಒಂದು ಜೈನ ಧರ್ಮದ 200ಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಒಂದು ಇತಿಹಾಸವನ್ನು ಹೊಂದಿರ್ತದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಇವಾಗ ನೋಡೋಣ ನಾವು ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಯಾವ ರೀತಿ ಒಂದು ಶ್ರವಣ ಬೆಳಗೊಳಿಗೆ ಒಂದು ಇಂಪಾರ್ಟೆನ್ಸ್ಗಳನ್ನು ಹೊಂದಿರ್ತಾರೆ ಅಂತ ನೋಡೋಣ. ಫಸ್ಟ್ ನಾವು ನೋಡೋಣ ಚಂದ್ರಗುಪ್ತ ಮೌರ್ಯ ಯಾವ ರೀತಿ ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧವನ್ನು ಹೊಂದಿರತಕ್ಕಂತಹ ಒಂದು ಸಿಚುವೇಶನನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ, ಶ್ರವಣ ಮೌರ್ಯ ಸಾಮ್ರಾಜ್ಯವನ್ನು ಸಿಂಹಾಸನವನ್ನು ತ್ಯಜಿಸಿ ನಂತರ ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರಪ್ಪ ಅಂದರೆ ಜೈನ ಆಚಾರ್ಯ ಭದ್ರಬಾಹು ಅವರೊಂದಿಗೆ ಶ್ರವಣ ಬೆಳಗೊಳಕ್ಕೆ ಬರ್ತಾರೆ. ಸೊ ಇಲ್ಲೊಂದು ಹೆಸರು ನೀವು ನೋಡ್ಬೋದು,
ಜೈನ ಆಚಾರ್ಯ ಭದ್ರ ಬಾಹು, ಈ ಹೆಸರನ್ನು ಕೂಡ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಸ್ಗೆ ಕೇಳ್ಬೋದು, ಭದ್ರಬಾಹು. ಸೊ ಇವರೊಂದಿಗೆ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಶ್ರವಣ ಬೆಳಗೊಳಿಗೆ ಬರ್ತಾರೆ. ಜೈನ ಸಂಪ್ರದಾಯದ ಪ್ರಕಾರ ಇವರು ತಮ್ಮ ಜೀವನವನ್ನು ಕಳೆಯುವ ವರ್ಷಗಳಲ್ಲಿ ಚಂದ್ರಗಿರಿ ಬೆಟ್ಟದಲ್ಲೇ ಕಳೆದರು ಅಂತ ಹೇಳ್ತಾರೆ. ಸೊ ಲಾಸ್ಟ್ ಇವರು ಒಂದು ಏನು ಲಾಸ್ಟ್ ದಿನಗಳು ಇರ್ತಾವಲ್ಲ ಅವೆಲ್ಲ ದಿನಗಳನ್ನು ಇವರು ಚಂದ್ರಗಿರಿ ಬೆಟ್ಟದಲ್ಲೇ ಕಳೆದಿರ್ತಾರೆ ಅಂತ ಒಂದು ಉಲ್ಲೇಖವಿದೆ. ಸೊ ಒಂದು ಸಲ್ಲೇಖಾನ, ಒಂದು ಉಪವಾಸದ ಮೂಲಕ ಒಂದು ದೇಹ ತ್ಯಾಗವನ್ನು ಆಚರಿಸ್ತಾರೆ. ಇವರು ಜೈನ ಧರ್ಮದಲ್ಲಿ ಇರ್ತಕ್ಕಂತಹ ಒಂದು ಒಂದು ಟ್ರೆಡಿಷನ್ ಫಾಲೋ ಮಾಡಿಬಿಟ್ಟು ಅವ್ರ ಜೀವವನ್ನು ಯಾವ ರೀತಿ ಒಂದು ದೇಹಾಂತ್ಯ ಮಾಡ್ತಾರೆ ಅಂದರೆ ಲಾಸ್ಟಿಗೆ ಏನಾಗುತ್ತೆ ಅಂದರೆ ಉಪವಾಸವಿದ್ದು ಅವರು ಅದರ ಮೂಲಕ ಅವರು ದೇಹ ತ್ಯಾಗವನ್ನು ಮಾಡೋದನ್ನು ಇವರು ಆಚರಣೆ ಮಾಡ್ತಾರೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ನೋಡೋದಾದರೆ ಒಂದು ಭದ್ರಬಾಹು ಅನ್ನೋದೊಂದು ಇಂಪಾರ್ಟೆಂಟ್ ಪಾಯಿಂಟು, ಹಾಗೆ ಈ ಚಂದ್ರಗಿರಿ ಬೆಟ್ಟ ಇಂಪಾರ್ಟೆಂಟ್ ಪಾಯಿಂಟು, ಹಾಗೆ ಸಲ್ಲೇಖಾನ. ಸೊ ಇಲ್ಲಿ 3 ಪಾಯಿಂಟ್ಸ್ಗಳು ಇಂಪಾರ್ಟೆಂಟು. ಇದು ಚಂದ್ರಗುಪ್ತ ಮೌರ್ಯನ ಬಗ್ಗೆ ಒಂದು ಶ್ರವಣ ಬೆಳಗೊಳದಲ್ಲಿ ಯಾವ ರೀತಿ ಒಂದು ಸಂಬಂಧ ಇದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡೋಣ ಇವಾಗ ಚಾವುಂಡರಾಯರ ಬಗ್ಗೆ. ಯಾವ ರೀತಿ ಇವರು ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧವನ್ನು ಹೊಂದಿರತಕ್ಕಂತಹ ಒಬ್ಬರು ನೋಡೋದಾದರೆ, ಇವರು ಪಶ್ಚಿಮ ಗಂಗಾ ವಂಶದ ಮಂತ್ರಿಯಾಗಿದ್ದರು. ಇವರು ಏನಾಗಿರ್ತಾರೆ ಅಂದರೆ ಒಂದು ಪಶ್ಚಿಮ ಗಂಗದ ವಂಶದ ಒಬ್ಬ ಮಂತ್ರಿಯಾಗಿದ್ದರು. ಹಾಗೂ ಈ ಚಾವುಂಡರಾಯ ಏನಿದೆ 981 ಕ್ರಿಸ್ತ ಶಕದಲ್ಲಿ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆಯನ್ನು ನಿರ್ಮಿಸಿದವರು. ಸೊ ಈ ಗೊಮ್ಮಟೇಶ್ವರ ಮೂರ್ತಿಯನ್ನು ಯಾರು ನಿರ್ಮಿಸಿದರು ಅಂತ ಕೇಳಿದರೆ ಚಾವುಂಡರಾಯ ಇದನ್ನು ನಿರ್ಮಾಣ ಮಾಡ್ತಾರೆ. ಯಾವಾಗ ಮಾಡ್ತಾರೆ ಅಂದರೆ 981 ಒಂದು ಕ್ರಿಸ್ತ ಶಕದಲ್ಲಿ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಅಂದರೆ ಒಂದೇ ಕಲ್ಲಿನಲ್ಲಿ ಕಟ್ಟಿರ್ತಕ್ಕಂತಹ ಈ ಪ್ರತಿಮೆಯನ್ನು ನಿರ್ಮಾಣ ಮಾಡ್ತಾರೆ. ಸೊ ಇದೇ ಈ ರೀತಿ ಇವರು ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧ ಹೊಂದಿರತಕ್ಕಂತಹ ಒಬ್ಬ ವ್ಯಕ್ತಿ. ಸೊ ನೆಕ್ಸ್ಟ್ ನೋಡೋಣ ನಾವು ರಾಣಿ ಶಾಂತಲಾ ದೇವಿಯವರು ಯಾವ ರೀತಿ ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧ ಇರತಕ್ಕಂತಹ ಅದೊಂದು ನೋಡೋದಾದರೆ, ಹೊಯ್ಸಳ ರಾಣಿ ಶಾಂತಲಾದೇವಿ ರಾಜ ವಿಷ್ಣುವರ್ಧನನ ಪತ್ನಿಯಾಗಿದ್ದರು. ಸೊ ಇವರು ಯಾವ ರಾಜನ ವೈಫ್ ಆಗಿದ್ದರು ಅಂದರೆ ವಿಷ್ಣುವರ್ಧನನ ಒಂದು ಪತ್ನಿಯಾಗಿದ್ದರು. ಹಾಗೂ ಜೈನ ಧರ್ಮದ ಒಂದು ಪೋಷಕರಾಗಿದ್ದು ಹಾಗೂ ಶ್ರವಣ ಬೆಳಗೊಳದ ಒಂದು ಜೈನ ದೇವಾಲಯಗಳಿಗೆ ದಾನಗಳನ್ನು ಇವರು ನೀಡ್ತಾ ಇದ್ದರು. ಸೊ ಇವರು ಇರ್ತಕ್ಕಂಥ ಒಂದು ಟೈಮಲ್ಲಿ ಒಂದು ಜೈನ ಧರ್ಮವನ್ನು ಒಂದು ಕೇರ್ ಮಾಡ್ತಾಯಿದ್ರು, ಒಂದು ಪೋಷಣೆ ಮಾಡ್ತಾಯಿದ್ರು. ಅದೇ ರೀತಿ ಜೈನ ದೇವಾಲಯಗಳಿಗೆ ತಮ್ಮಲ್ಲಿ ಇರ್ತಕ್ಕಂತಹ ಒಂದು ದಾನ ಧರ್ಮಗಳನ್ನು ಮಾಡ್ತಾಯಿದ್ರು. ಈ ರೀತಿ ಇವರು ಒಂದು ಶ್ರವಣ ಬೆಳಗೊಳಿಗೆ ಒಂದು ಸಂಬಂಧವನ್ನು ಹೊಂದಿರತಕ್ಕಂತಹ ಒಬ್ಬರು. ಹಾಗೆ ನೀವು ನೋಡ್ಬೋದು ಚಿಕ್ಕದೇವರಾಯ ಒಡೆಯರು ಯಾವ ರೀತಿ ಒಂದು ಶ್ರವಣ ಬೆಳಗೊಳಿಗೆ ಸಂಬಂಧ ಹೊಂದಿರ್ತಾರಪ್ಪ ಅಂದರೆ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಮೈಸೂರಿನ ಅರಸರಾದ ಚಿಕ್ಕದೇವರಾಯ ಒಡೆಯರು ಇವರು ಮೈಸೂರಿನ ಒಂದು ಅರಸರಾಗಿದ್ದರು. ಹಾಗೆ ಶ್ರವಣಗಳ ಬೆಳಗೊಳಕ್ಕೆ ಆಶ್ರಯ ನೀಡಿದ್ದು ತಮ್ಮ ಆಳ್ವಿಕೆಯಲ್ಲಿ ಭಗವಾನ್ ಬಾಹುಬಲಿ ಮಹಾಮಸ್ತಕಾಭಿಷೇಕವನ್ನು ಪ್ರಯೋಜಿಸಿದ್ದರು. ಅಂದರೆ ಇವ್ರ ಟೈಮಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಮಹಾಮಸ್ತಕಾಭಿಷೇಕವನ್ನು ಭಗವಾನ್ ಬಾಹುಬಲಿಗೆ ಒಂದು ಪ್ರಯೋಜಿಸಿದರು ಅಂತ ಹೇಳ್ತಾರೆ. ಸೊ ಈ ರೀತಿ ಇವರು ಒಂದು ಇತಿಹಾಸದಲ್ಲಿ ಶ್ರವಣ ಬೆಳಗೊಳಿಗೆ ಸಂಬಂಧ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಅದೇ ರೀತಿ ನೀವು ನೋಡಿದ್ರು ಅಲ್ಲಾವುದ್ದೀನ್ ಖಿಲ್ಜಿ ಅವರು ಮಲಿಕ್ ಕಫೂರ್ ಅವರು ಇವರು ಶ್ರವಣ ಬೆಳಗೊಳಿಗೆ ಸಂಬಂಧವನ್ನು ಹೊಂದಿಲ್ಲ. ಬಟ್ ಇವ್ರ ಬಗ್ಗೆ ಒಂದು ಡಿಸ್ಕ್ರಿಪ್ಷನ್ ಒಂದು ವಿವರಣೆ ನೋಡೋದಾದರೆ ಮಲಿಕ್ ಕಫೂರ್ ಏನಾಗಿದ್ದಾರಪ್ಪ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಏನಿದ್ರು ಅವರ ಒಂದು ಸೇನಾಧಿಪತಿಯಾಗಿರ್ತಾರೆ. ಇವರು ಒಂದು ದಕ್ಷಿಣ ಭಾರತವನ್ನು ಆಕ್ರಮಿಸಿದನು. ಸೊ ಇವರು ಒಂದು ಶ್ರವಣ ಬೆಳಗೊಳಿಗೆ ಯಾವುದೇ ಒಂದು ನೇರ ಐತಿಹಾಸಿಕ ಒಂದು ಸಂಬಂಧವಿಲ್ಲ ಅಂತ ಹೇಳ್ತಾರೆ. ಬಟ್ ಇವ್ರ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಇವ್ರು ಏನಾಗಿರ್ತಾರೆ ಅಂತಂದರೆ ಅಲ್ಲಾವುದ್ದೀನ್ ಖಿಲ್ಜಿ ಅವರ ಒಂದು ಸೇನಾಧಿಪತಿಗಳಾಗಿರ್ತಾರೆ. ಸೊ ಈ ರೀತಿ ನೀವು ಪ್ರತಿಯೊಂದು ಕ್ವಶನ್ಸ್ಗಳನ್ನು ಈ ರೀತಿ ಒಂದು ಅನಲೈಸ್ ಮಾಡಿದರೆ ಇದು ನೀವು ಲಾಸ್ಟ್ ಇಯರ್ ಕ್ವಶನ್ಸ್ ಇದು ನಾನು ಆಲ್ರೆಡಿ ಫಸ್ಟಿಗೆ ಹೇಳಿದ್ದೀನಿ. ಈ ಕ್ವಶನ್ ಏನು ಮಾಡಿದರು ಲಾಸ್ಟ್ ಇಯರು ಒಂದು VAO ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಸೊ ಈ ಕ್ವಶನನ್ನು ನೀವು ಈ ರೀತಿ ಒಂದು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲೇನ್ ಅಥವಾ ಈ ರೀತಿ ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡ್ರೆ ಅಂದರೆ ನಿಮಗೆ ಮುಂಬರುವ ಎಕ್ಸಾಮ್ಸ್ಗಳಲ್ಲಿ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಒಂದು ಸೈನ್ಸ್ ಕ್ವಶನ್ ಕೇಳಿದ್ದಾರೆ. ಇದು ಒಂದು ಸೈನ್ಸ್ ಕ್ವಶನ್. ಸೊ ಒಂದ್ಸಲ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ
ಟ್ರೈ ಮಾಡಿ. ಒಂದು 10-15 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ. ಸೊ ಇದನ್ನು ಓದ್ಬಿಟ್ಟು ಸೈನ್ಸ್ ಕ್ವಶನ್ನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನು ಕೊಟ್ಟಿದ್ದಾರೆ ಅಂದರೆ, ಕೆಳಗಿನ ವಿದ್ಯಮಾನಗಳನ್ನು ಮತ್ತು ಅವುಗಳಿಗೆ ಸಂಬಂಧಿಸಿದಂಥ ಒಂದು ಕಾರಣಗಳನ್ನು ಒಂದು ಪರಿಗಣಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಿನಾಮಿನಾಲ್ಸ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ವಿದ್ಯಮಾನಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಅಂದರೆ ಕಾರಣಗಳನ್ನು ಕೊಟ್ಟಿದ್ದಾರೆ. ಸೊ ಏನು ಕಾರಣ ಈ ರೀತಿ ಆಗೋಕ್ಕೆ ಅಂತ ಇಲ್ಲಿಯನ್ನು ಕೊಟ್ಟಿದ್ದಾರೆ. ಸೊ ಟೋಟಲಾಗಿ 3 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 3 ಆಪ್ಷನ್ಸ್ಗಳಲ್ಲಿ ಏನೇನು ಕೊಟ್ಟಿದ್ದಾರೆ ಅಂದರೆ, ಒಂದು ನಕ್ಷತ್ರ ಮಿನುಗುವಿಕೆ ಹಾಗೂ ಮಳೆಬಿಲ್ಲು, ಹಾಗೆ ಆಕಾಶದಲ್ಲಿ ನೀಲಿ ಬಣ್ಣ ಅಂದರೆ ಒಂದು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್, ರೇನ್ಬೋ ಮತ್ತು ಬ್ಲೂ ಕಲರ್ ಆಫ್ ದಿ ಸ್ಕೈ ಅನ್ನು ಕೇಳಿದ್ದಾರೆ. ಅದನ್ನು ಕೊಟ್ಬಿಟ್ಟು ಅದರ ಮುಂದೆ ಅದರ ಏನು ಕಾರಣ ಅಂತ ಕೊಟ್ಟಿದ್ದಾರೆ. ಒಂದು ನಕ್ಷತ್ರ ಮಿನುಗುವಿಕೆಗೆ ಕಾರಣ ಏನಂದರೆ ವಾತಾವರಣೀಕರಣ ವಕ್ರೀಭವನ ಅಂತ ಹೇಳ್ತಾರೆ. ಅಂದರೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಇದು ಕಾರಣನ ನಕ್ಷತ್ರ ಹೊಳೆಯುವುದಕ್ಕೆ. ಅದೇ ರೀತಿ ನೀವು ನೋಡ್ಬೋದು ರೇನ್ಬೋಗೆ ಏನು ಕಾರಣ ಅಂತ ಕೊಟ್ಟಿದ್ದಾರೆ ಅಂದರೆ ವರ್ಣ ವಿಭಜನೆ ಹಾಗೂ ಸಂಪೂರ್ಣ ಒಂದು ಆಂತರಿಕ ಪ್ರತಿಫಲನ ಅಂತ ಕೊಟ್ಟಿದ್ದಾರೆ. ಅಂದರೆ ಡಿಸ್ಪರ್ಷನ್ ಮತ್ತು ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ದಾರೆ. ಅದೇ ರೀತಿ ನೀವು ನೋಡೋದಾದರೆ ಒಂದು ಬ್ಲೂ ಕಲರ್ ಆಫ್ ದಿ ಸ್ಕೈ ಅನ್ನು ನೋಡೋದಾದರೆ ಬೆಳಕಿನ ಒಂದು ಚದುರುವಿಕೆ, ಇದಕ್ಕೆ ಒಂದು ಫಿನಾಮಿನನ ಅಂತ ಕೇಳಿದ್ದಾರೆ. ಸೊ ಸೈನ್ಸ್ ಕ್ವಶನ್ಸು ಈ ರೀತಿ ಕೇಳಿದ್ದಾರೆ. ಸೊ ಇಲ್ಲಿ ಕೆಳಗೆ ಒಂದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಯಾವುದು ಸರಿ ಯಾವುದು ತಪ್ಪು ಅಂತ ನೋಡೋಣ ಇವಾಗ. ಸೊ ಈ ಸರಿಯಾದ ಒಂದು ಹೊಂದಿಕೆಯನ್ನು ನೀವು ನೋಡೋದಾದರೆ ಇದಕ್ಕೆ ಆಪ್ಷನ್ 3 ಕರೆಕ್ಟು. ಸೊ ಇವು ಏನಿದ್ದಾರೆ 3 ಒಂದು ಆಪ್ಷನ್ಸ್ಗಳ ಕೂಡ ಕರೆಕ್ಟ್ ಆದ ಒಂದು ಆಪ್ಷನ್. ಸೊ ಇದ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಅಂದರೂ ಯಾಕೆಂದರೆ ನಿಮಗೆ ಮುಂದಿನ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಾವು ಡಿಸ್ಕ್ರಿಪ್ಷನಲ್ಲಿ ಟೋಟಲ್ ಆಗಿ 3 ಒಂದು ಫಿನಾಮಿನಾಸ್ ಅಥವಾ ಒಂದು ಕಾರಣಗಳ ಬಗ್ಗೆ ಥಿಂಕ್ ಮಾಡೋ. ಒಂದು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಂದರೆ ವಾತಾವರಣೀಯ ಒಂದು ವಕ್ರೀಭವನ ಹಾಗೂ ಒಂದು ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ಒಂದು ವರ್ಣ ವಿಭಜನೆ ಯಾವ ರೀತಿ ಆಗುತ್ತೆ, ಹಾಗೆ ಬೆಳಕಿನ ಒಂದು ಚದುರುವಿಕೆ ಯಾವ ರೀತಿ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ ಫಿನಾಮಿನಾ ಏನು ಕೊಟ್ಟಿದ್ದಾರೆ ಅಂದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್, ನಕ್ಷತ್ರ ಹೊಳೆಯುವಿಕೆ. ಮತ್ತು ಅದಕ್ಕೆ ಕಾರಣ ಏನು ಅಂದರೆ ಒಂದು ವಾತಾವರಣೀಯ ಒಂದು ವಕ್ರೀಭವನ ಅಂದರೆ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ನು ಇದಕ್ಕೆ ಕಾರಣ. ಸೊ ಯಾವ ರೀತಿ ಒಂದು ಕಾರಣ ಅಂತ ನೀವು ನೋಡೋದಾದರೆ, ಒಂದು ನಕ್ಷತ್ರಗಳ ಒಂದು ಬೆಳಕು ಭೂಮಿಯ ವಾತಾವರಣದ ಒಂದು ವಿಭಿನ್ನ ಸಾಂದ್ರತೆ ಮತ್ತು ವಕ್ರೀಭವನಾತ್ಮಕ ಹೊಂದಿರತಕ್ಕಂತಹ ಒಂದು ಪದರಗಳ ಮೂಲಕ ಹಾದು ಬರುತ್ತದೆ. ಸೊ ಫಸ್ಟ್ ನೀವು ಇವಾಗ ನಮ್ಮ ಅರ್ತ್ ಇದೆ ಅಂದರೆ ನಮ್ಮ ಭೂಮಿಯ ಮೇಲೆ ಏನಿದೆ ಒಂದು ಅಟ್ಮಾಸ್ಫಿಯರಿಕ್ ಲೇಯರ್ಸ್ಗಳು ಇರ್ತವೆ. ಸೊ ಈ ಇಲ್ಲಿ ಒಂದು ಸ್ಟಾರ್ ಇದೆ ಅಂದ್ಕೊಳ್ಳಿ. ಸೊ ನೀವು ನನಗೆ ಕಮೆಂಟ್ ಮಾಡಿ ಭೂಮಿ ಮೇಲೆ ಇರ್ತಕ್ಕಂಥ 5 ಲೇಯರ್ಸ್ಗಳನ್ನು ನೀವು ಒಂದು ಲಿಸ್ಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ಸೊ ಅಲ್ಲಿ ಏನಾಗಿತ್ತು ಅಂದರೆ ನಕ್ಷತ್ರ ಏನಿರುತ್ತೆ, ನಕ್ಷತ್ರ ಒಂದು ಭೂಮಿಯ ವಾತಾವರಣ ಇವೇನು ಪ್ರತಿಯೊಂದು ಲೇಯರ್ಸ್ಗಳು ಏನಿದಾವಲ್ಲ ಭೂಮಿಯ ಮೇಲೆ, ಈ ಪದರಗಳು ಏನಿದಾವೆ ಇವು ಒಂದು ಲೇಯರ್ ಏನಿರುತ್ತೆ ಅದು ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಸಾಂದ್ರತೆಯನ್ನು ಹೊಂದಿರುತ್ತೆ. ಹಾಗೆ ಒಂದು ವಕ್ರೀಭವನಾತ್ಮಕ ಅಂದರೆ ಏನು ಹೇಳ್ಬೋದು ಅಂದರೆ ಒಂದು ರಿಫ್ರಾಕ್ಟಿವ್ ಇಂಡೆಕ್ಸನ್ನು ಹೊಂದಿರುತ್ತೆ. ಎಲ್ಲ ಲೇಯರ್ಸ್ಗಳು ಸೇಮ್ ಆಗಿರಲ್ಲ. ಸೇಮ್ ಆಗಿತ್ತು ಅಂದರೆ ಕರೆಕ್ಟ್ ಬೆಳಕು ಏನಾಗಿತ್ತು ಸ್ಟ್ರೇಟ್ ಆಗಿ ಬರ್ತಿತ್ತು. ಬಟ್ ಇಲ್ಲಿ ಎಲ್ಲ ಒಂದು ಲೇಯರ್ಸ್ಗಳ ಒಂದು ಸಾಂದ್ರತೆ ಡಿಫ್ರೆಂಟ್ ಆಗಿರ್ತಕ್ಕಂಥ ಮತ್ತು ಒಂದು ವಕ್ರೀಭವನಾತ್ಮಕವಾಗಿರ್ತಕ್ಕಂಥ ಒಂದು ಡಿಫ್ರೆಂಟ್ ಆಗಿರೋದರಿಂದ ಏನಾಗುತ್ತೆ, ಸೊ ನಿರಂತರವಾಗಿ ಒಂದು ವಕ್ರೀಭವನದಿಂದ ನಕ್ಷತ್ರವು ಒಂದು ಗೋಚರಣೆಯ ಸ್ಥಾನ ಪಲ್ಲಟನ ಪ್ರಕಾರ ಬದಲಾಯಿಸುತ್ತದೆ. ಅಂದರೆ ಇವು ಒಂದು ನೇರವಾಗಿ ಬರೋದಕ್ಕಿಂತ ಏನಾಗುತ್ತೆ ಅದು ವಕ್ರೀಭವನಾತ್ಮಕವಾಗಿ ನಮಗೆ ಬರುತ್ತೆ. ಸೊ ನಾವು ಭೂಮಿ ಮೇಲಿದ್ದಾಗ ಅದಕ್ಕೆ ನಮಗೆ ಏನಾಗುತ್ತೆ ಅಂದರೆ ನಕ್ಷತ್ರ ಒಂದು ಒರಿಜಿನಲ್ ಏನೊಂದು ಪೊಸಿಷನ್ ಇರುತ್ತೋ ಅಲ್ಲಿ ಕಾಣಲ್ಲ. ಸೊ ಆ ಕಡೆ ಈ ಕಡೆ ಒಂದು ಹೊಳ್ಳಿದಂಗೆ ನಮಗೆ ಕಾಣಿಸುತ್ತೆ. ಅದಕ್ಕೆ ಅದು ಏನು ಅನ್ಸುತ್ತೆ ನಮಗೆ ಮಿನುಗುವಂತೆ ಕಾಣಿಸುತ್ತದೆ ನಮಗೆ.
ಸೊ ನಕ್ಷತ್ರಗಳು ಬಹಳ ದೂರದಲ್ಲಿರುವುದರಿಂದ ಅವು ಒಂದು ಬಿಂದು ಒಂದು ಮೂಲದಂತೆ ಕಾಣುತ್ತವೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ನಕ್ಷತ್ರ ನಮಗೆ ತುಂಬ ಅಂದರೆ ತುಂಬ ದೂರ ಇರ್ತವೆ. ಸೊ ಅದಕ್ಕೆ ನಮಗೆ ಅವು ಏನು ಜಸ್ಟ್ ಒಂದು ಪಾಯಿಂಟ್ ಅಷ್ಟೇ ನಮಗೆ ಕಾಣೋ ರೀತಿ ನಮಗೆ ಗೋಚರಿಸ್ತಾವು ಅಂತ ಹೇಳ್ತಾರೆ. ಸೊ ಇದು ಏನಾಗಿತ್ತು ಅಂದರೆ ನಕ್ಷತ್ರ ಯಾಕೆ ಹೊಳೆಯುತ್ತೆ ಅನ್ನೋದಕ್ಕೆ ಡಿಸ್ಕ್ರಿಪ್ಷನ್. ಸೊ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ರೇನ್ಬೋ ಬಗ್ಗೆ ಡಿಸ್ಕಸ್ ಮಾಡೋಣ. ರೇನ್ಬೋ ಯಾವ ರೀತಿ ಒಂದು ಫಾರ್ಮ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಅದಕ್ಕೆ ಕಾರಣ ನೀವು ನೋಡೋದಾದರೆ ಡಿಸಪಿಯರ್ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಅಂದರೆ ಡಿಸಫಿರೆನ್ಸ್ ಅಂದರೆ ಒಂದು ವರ್ಣ ವಿಭಜನೆ ಮತ್ತು ಸಂಪೂರ್ಣ ಆಂತರಿಕ ಪ್ರತಿಫಲನ. ಇದು ಒಂದು ರೇನ್ಬೋಗೆ ಏನು ರೀಸನ್ ಕಾರಣ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಒಂದು ನೀವು ಯಾವ ರೀತಿ ಇದು ಆಗುತ್ತೆ ಅಂತ ನೋಡೋದಾದರೆ ಸೂರ್ಯನ ಬೆಳಕು ಮಳೆ ಹನಿಗಳೊಂದಿಗೆ ಪ್ರವೇಶಿಸಿದಾಗ ಅದು ವಕ್ರೀಭವನಾತ್ಮಕಗೊಂಡು ವರ್ಣ ವಿಭಜನೆಗೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಇವಾಗ ಮಳೆ ಬಂದ ಮೇಲೆ ನೀವು ನೋಡ್ಬೋದು ಸೂರ್ಯನ ಬೆಳಕು ಒಂದು ಮಳೆಯ ಹನಿಗಳಲ್ಲಿ ಹೋದಾಗ ಏನಾಗುತ್ತೆ ಒಂದು ವಕ್ರೀಭವನಗೊಂಡು ವರ್ಣ ವಿಭಜನೆ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ರೀತಿ ಏನು ಹೇಳಿದ್ದಾರೆ ಅಂದರೆ ನಂತರ ಹನಿ ಒಳಗೆ ಫಸ್ಟು ಏನಾಗುತ್ತೆ ಇದೊಂದು ರೇನ್ ಡ್ರಾಪನ್ನು ತಗೊಂಡಾಗ ಒಂದು ಸೂರ್ಯನ ಕಿರಣ ಎಂಟರ್ ಆದಾಗ ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟು ಒಂದು ವರ್ಣ ವಿಭಜನೆ ಆಗುತ್ತೆ. ಸೊ ರಿಫ್ರಾಕ್ಷನ್ ಆಗುತ್ತೆ. ಇಲ್ಲಿ ರಿಫ್ರಾಕ್ಷನ್ ಆಗಿ ಏನಾಗುತ್ತೆ ಅಂದರೆ ನಂತರ ಹನಿ ಒಳಗೆ ಏನಾಗುತ್ತೆ, ನಂತರ ಈ ಒಳಗಡೆ ಒಂದು ಟ್ರಾವೆಲ್ ಮಾಡುವಾಗ ಏನಾಗುತ್ತೆ ಅಂದರೆ ಆಂತರಿಕ ಒಂದು ಪ್ರತಿಫಲನ ಅಂದರೆ ಒಂದು ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಅಂತ ಏನು ಹೇಳ್ತೀವಿ ಅದು ಒಂದು ಒಳಗಡೆ ಬಂದು ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಆಗಿ ಹೊರಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತು ಹೊರಬರುವ ಮತ್ತೊಮ್ಮೆ ಒಂದು ವಕ್ರೀಭವನಗೊಂಡು ಹೊರಗೆ ಬರುತ್ತದೆ ಅಂತ ಹೇಳ್ತಾರೆ. ಸೊ ಮತ್ತೆ ಇಲ್ಲಿ ಏನಾಗುತ್ತೆ ಟೋಟಲ್ ಇಂಟರ್ನಲ್ ರಿಫ್ರಾಕ್ಷನ್ ಆಗಿ ಅದು ಹೊರಗೆ ಬರುವಾಗ ಮತ್ತೆ ರಿಫ್ರಾಕ್ಷನ್ ಆಗಿ ಹೊರಗಡೆ ಬರುತ್ತೆ, ಮತ್ತೆ ವಕ್ರೀಭವನಾತ್ಮಕವಾಗಿ ಹೊರಗೆ ಬರುತ್ತದೆ ಅಂತ ಹೇಳಿದ್ದಾರೆ. ಸೊ ಪರಿಣಾಮವಾಗಿ ಮಳೆ ಬೀಳಿನ 7 ಬಣ್ಣಗಳು ಹೊರಗೆ ಬರುತ್ತವೆ ಅಂತ ಹೇಳಿದ್ದಾರೆ. ಸೊ ಈ ಫಿನಾಮಿನಾ ಆದಮೇಲೆ ಏನಾಗುತ್ತೆ ಹೊರಗಡೆ 7 ಬಣ್ಣಗಳು ವಾಪಸ್ ಹೊರಗಡೆ ಬರುತ್ತವೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ನಾವು ಒಂದು ಫಿನಾಮಿನಾನ ನೋಡೋದಾದರೆ ಕಲರ್ ಆಫ್ ದಿ ಸ್ಕೈ. ಸೊ ಆಕಾಶದ ನೀಲಿ ಬಣ್ಣ, ದ ಬ್ಲೂ ಕಲರ್ ಆಫ್ ದಿ ಸ್ಕೈ, ಬೆಳಕಿನ ಚದುರುವಿಕೆ ಅಂತ ಹೇಳಿದ್ದಾರೆ. ಯಾಕೆ ನಾವು ಆಕಾಶ ನೀಲಿ ರೀತಿ ಕಾಣುತ್ತೆ ಅಂತ ನೋಡೋದಾದರೆ ಬೆಳಕಿನ ಚದುರುವಿಕೆಯ ಕಾರಣದಿಂದ ಆಕಾಶವು ನೀಲಿ ಬಣ್ಣಕ್ಕೆ ಕಾಣುತ್ತದೆ ಅಂತ ಹೇಳಿದ್ದಾರೆ. ಇದರ ರೀಸನನ್ನು ನೋಡೋದಾದರೆ ಯಾಕೆ ಈ ರೀತಿ ಆಗುತ್ತೆ ಅಂತಂದರೆ ಗಾಳಿಯ ಅಣುಗಳು ದೀರ್ಘ ತರಂಗ ಏನು ಬೆಳಕಿನ ಕಡಿಮೆ ತರಂಗ ಧೈರ್ಯಂತಹ ಬೆಳಕನ್ನು ಹೆಚ್ಚು ಚದುರುವಿಕೆಯ ಆಗಿರ್ತವೆ. ಅಂದರೆ ಯಾವ ರೀತಿ ಅಂದರೆ ಇವಾಗ ನೀವು ಏರ್ ಪಾರ್ಟಿಕಲ್ಸ್ಗಳನ್ನು ನೋಡ್ಬೋದು. ಬೆಳಕಲ್ಲಿ ಏರ್ ಪಾರ್ಟಿಕಲ್ಸ್ ಏನಿರುತ್ತೆ ಆ ಏರ್ ಪಾರ್ಟಿಕಲ್ಲು ಶಾರ್ಟರ್ ವೇವ್ ಲೆಂತ್ಗಳನ್ನು ಹೊಂದಿರ್ತವೆ. ಸೊ ಏರ್ ಮಾಲಿಕ್ಯೂಲ್ಸ್ ಸ್ಕ್ಯಾಟರ್ ದಿ ಶಾರ್ಟರ್ ವೇವ್ ಲೆಂತನ್ನು ಹೊಂದಿರ್ತವೆ. ಅಂದರೆ ಇವು ಕಲರ್ ಬ್ಲೂ ಆಗಿರ್ಬೋದು, ವೈಲೆಟ್ ಕಲರ್ ನೋಡ್ಬೋದು, ಅವೆಲ್ಲ ಏನಾಗಿರ್ತವೆ ಅಂದರೆ ಶಾರ್ಟರ್ ವೇವ್ ಲೆಂತ್ ಆಗಿರ್ತವೆ. ಅಂದರೆ ಇವು ಅದೇ ರೀತಿ ನೀವು ನೋಡೋದಾದರೆ ಇವಾಗ ಮೋರ್ ದೆನ್ ದಿ ಲಾಂಗರ್ ವೇವ್ ಲೆಂತ್ಗಳಾಗಿರ್ತವೆ. ಅಂದರೆ ಇವಾಗ ಏರ್ ಮಾಲಿಕ್ಯೂಲ್ಸ್ಗಳು ಏನಾಗಿರ್ತವೆ ಸ್ಕ್ಯಾಟರ್ ಆಗಿ ಲಾಂಗರ್ ವೇವ್ ಲೆಂತನ್ನು ಹೊಂದಿರ್ತವೆ. ಬ್ಲೂ ಮತ್ತು ವೈಲೆಟ್ ಏನಾಗಿರ್ತವೆ ಶಾರ್ಟರ್ ವೇವ್ ಲೆಂತ್ಗಳಾಗಿರ್ತವೆ. ಸಿನ್ಸ್ ಅವರ್ ಐಸ್ ಈಸ್ ಮೋರ್ ಸೆನ್ಸಿಟಿವ್ ಟು ದ ಬ್ಲೂ, ಸಮ್ ವೈಲೆಟ್ ಲೈಟ್ ಈಸ್ ಅಬ್ಸರ್ವ್ಡ್ ಇನ್ ದಿ ಅಪ್ಪರ್ ಅಟ್ಮಾಸ್ಫಿಯರ್. ಅಂದರೆ ನಮ್ಮದು ಐಸ್ ಇರುತ್ತೆ, ಆ ಐಸು ಮೋರ್ ಸೆನ್ಸಿಟಿವ್ ಇರುತ್ತೆ ಬ್ಲೂ ಲೈಟಿಗೆ. ಸೊ ಅದೇ ರೀತಿ ನೀವು ನೋಡೋದಾದರೆ ವೈಲೆಟ್ ಏನಾಗಿರುತ್ತೆ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ ಅಪ್ಪರ್ ಅಟ್ಮಾಸ್ಫಿಯರಲ್ಲೇ ಅದು ಏನಾಗ್ಬಿಡುತ್ತೆ ಅಬ್ಸರ್ವ್ ಆಗಿ ಬ್ಲೂ ಲೈಟ್ ಅಷ್ಟೇ ನಮ್ಮ ಕಣ್ಣಿಗೆ ಬಂದು ಬೀಳುತ್ತೆ. ಸೊ ಅದಕ್ಕೆ ನಮಗೆ ಏನಾಗುತ್ತೆ ಅಂದರೆ ಸ್ಕೈ ಬ್ಲೂ ಅಂತ ಕಾಣುತ್ತೆ. ಸೊ ಇಷ್ಟು ನೆನಪಿಟ್ಕೊಳ್ಳಿ.
ಒಂದು ಏರ್ ಮಾಲಿಕ್ಯೂಲ್ಸ್ಗಳು ಏನಿರ್ತಾವೆ ಅಟ್ಮಾಸ್ಫಿಯರಲ್ಲಿ, ಅವು ಏನು ಮಾಡುತ್ತೆ ಅಂದರೆ ಏರ್ ಮಾಲಿಕ್ಯೂಲ್ಸು ಓನ್ಲಿ ಶಾರ್ಟರ್ ವೇವ್ ಲೆಂತ್ಗಳನ್ನು ಅಷ್ಟೇ ಅದು ಒಂದು ಸ್ಕ್ಯಾಟರ್ ಮಾಡುತ್ತೆ. ಲಾಂಗರ್ ವೇವ್ ಲೆಂತ್ಗಳನ್ನು ಬಿಟ್ಟು ಶಾರ್ಟರ್ ವೇವ್ ಲೆಂತನ್ನು ಅಷ್ಟೇ ಸ್ಕ್ಯಾಟರ್ ಮಾಡುತ್ತೆ. ಸೊ ಶಾರ್ಟರ್ ವೇವ್ ಲೆಂತ್ಗಳನ್ನು ನೋಡೋದಾದರೆ ಬ್ಲೂ ಮತ್ತು ವೈಲೆಟ್. ಸೊ ಈ ವೈಲೆಟ್ ಏನಾಗಿಬಿಡುತ್ತೆ, ಅಪ್ಪರ್ ಅಟ್ಮಾಸ್ಫಿಯರಲ್ಲೇ ಏನಾಗ್ಬಿಡುತ್ತೆ, ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಇನ್ನು ಉಳಿದ ಯಾವುದು ಬಣ್ಣ ಅಂದರೆ ಬ್ಲೂ. ಈ ಬ್ಲೂ ಬಣ್ಣ ಏನು ನಮಗೆ ಐಗೆ ಬಂದು ಬೀಳುತ್ತೆ, ಅದಕ್ಕೆ ನಮಗೆ ಏನಾಗುತ್ತೆ, ಆಕಾಶ ನೀಲಿ ಬಣ್ಣಕ್ಕಂದು ಕಾಣುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ನು ಒಂದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಕ್ವಾಡ್ ಬಗ್ಗೆ ಕೇಳಿದ್ದಾರೆ. ಸೊ ಈ ಕ್ವಶನ್ ನೋಡಿಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ಟೋಟಲ್ ಆಗಿ 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ಗಳನ್ನು ಸರಿಯಾಗಿ ಓದಿ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಏನು ಕೇಳಿದರೆ ಈ ಕ್ವಶನ್ನ ನೋಡೋದಾದರೆ ನೀವು, ಕ್ವಾಡ್ ಅಂದರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್. ಈ ಒಂದು ಲಾಂಗ್ ಫಾರ್ಮ್ ಏನಿದೆ ಒಂದು ಕಡೆ ನೀವು ಬರೆದಿಟ್ಕೊಂಡ್ರೂ ಪರವಾಗಿಲ್ಲ. ಸೊ ತುಂಬ ಇಂಪಾರ್ಟೆಂಟ್ ಇದು. ಸದಸ್ಯ ರಾಷ್ಟ್ರಗಳು ಯಾವುವು ಅಂತ ಕೇಳಿದ್ದಾರೆ, ಅಂದರೆ ಕ್ವಾಡಲ್ಲಿ ಬರ್ತಕ್ಕಂತಹ ಒಂದು ರಾಷ್ಟ್ರಗಳನ್ನು ಕೇಳಿದ್ದಾರೆ. ಸೊ ಟೋಟಲ್ ಆಗಿ 4 ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ. ಭಾರತ, ಜಪಾನ್, ಹಾಗೆ USA ಅಂದರೆ ಅಮೇರಿಕಾ ಸಂಯುಕ್ತ ಸಂಸ್ಥಾನ, ಹಾಗೆ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಆನ್ಸರ್. ಸೊ A, B ಮತ್ತು C ಆ್ಯಂಡ್ D ಅಂದರೆ ಇವೆಲ್ಲ 4 ಏನು ಒಂದು ದೇಶಗಳಿದಾವಲ್ಲ, ಇವೆಲ್ಲವೂ ಏನು ಒಂದು ಕ್ವಾಡ್ನ ಒಂದು ಮೆಂಬರ್ಸ್ ಆಗಿರ್ತವೆ. ಸೊ ನೆನ್ಪಿಟ್ಕೊಳ್ಳಿ, ಇಂಡಿಯಾ, ಜಪಾನ್, USA ಹಾಗೆ ಆಸ್ಟ್ರೇಲಿಯಾ. ಸೊ ಇದ್ರ ಬಗ್ಗೆ ವಿವರಣೆಯನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಕ್ವಾಡ್ ಅನ್ನೋದು ಏನಂದರೆ ಒಂದು 4 ಪ್ರಜಾತ್ಮಕ ರಾಷ್ಟ್ರಗಳ ನಡುವಿನ ಒಂದು ಅನೌಪಚಾರಿಕ ಒಂದು ಕಾರ್ಯತಂತ್ರ ಹಾಗೂ ಒಂದು ರಾಜತಾಂತ್ರಿಕ ಒಂದು ಸಹಭಾಗಿತ್ವವಾಗಿದೆ. ಅಂದರೆ ಏನು ಹೇಳಿದ್ದಾರೆ, ಒಂದು ಇನ್ಫಾರ್ಮಲ್ ಸ್ಟ್ರಾಟಜಿಕ್ ಆ್ಯಂಡ್ ಡಿಪ್ಲೊಮೆಟಿಕ್ ಪಾರ್ಟ್ನರ್ಶಿಪ್. ಇದು ಯಾವುದೇ ಒಂದು ಫಾರ್ಮಲ್ ಆಗಿರ್ತಕ್ಕಂಥ ಒಂದು ಏನು ಸ್ಟ್ರಾಟಜಿ ಇರಲ್ಲ, ಹಾಗೆ ಡಿಪ್ಲೊಮೆಟಿಕ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿರತಕ್ಕಂತಹ 4 ರಾಷ್ಟ್ರಗಳು ಕೂಡಿ ಮಾಡಿರ್ತಕ್ಕಂತಹ ಒಂದು ಸಂಸ್ಥೆಯೇ ಕ್ವಾಡ್ ಅಂತ ಹೇಳ್ತಾರೆ. ಅದರಲ್ಲಿ ಭಾರತ ಇದೆ, ಜಪಾನ್ ಇದೆ, ಹಾಗೆ USA ಇದೆ, ಹಾಗೆ ಆಸ್ಟ್ರೇಲಿಯಾ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಈ ಕ್ವಾಡ್ದ ಒಂದು ಮೇನ್ ಉದ್ದೇಶ ಏನು ಅಂತ ನೀವು ನೋಡೋದಾದರೆ, ಒಂದು ಸಮುದ್ರದ ಒಂದು ಭದ್ರತೆ, ಒಂದು ವಿಪತ್ತು ಒಂದು ನಿರ್ವಹಣೆ, ಸೈಬರ್ ಭದ್ರತೆ, ಪ್ರಮುಖ ಒಂದು ತಂತ್ರಜ್ಞಾನಗಳನ್ನು, ಹವಾಮಾನದ ಒಂದು ಬದಲಾವಣೆ, ಆರೋಗ್ಯ, ಮೂಲ ಒಂದು ಸೌಕರ್ಯ, ಹಾಗೆ ಪೂರೈಸುವ ಒಂದು ಸರಪಳಿ ಮುಂತಾದ ಕ್ಷೇತ್ರಗಳಲ್ಲಿ ಒಂದು ಸಹಾಯಕ ಮೂಲಕ ಒಂದು ಮುಕ್ತಾಯಿತ ಹಾಗೂ ಒಂದು ಸಮಾಪವೇಪಿತ ಒಂದು ಸ್ಥಿರ ಮತ್ತು ಒಂದು ಸಮೃದ್ಧ ಇಂಡೋ ಸ್ಪೆಸಿಫಿಕ್ ಪ್ರದೇಶವನ್ನು ಒಂದು ಉತ್ತೇಜನಗೊಳಿಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ ಮೇನ್ ಇಷ್ಟೆಲ್ಲ ನೆನ್ಪಿಟ್ಕೊಳ್ಳೋದೇನು ಜರೂರತ್ತಿಲ್ಲ, ಬಟ್ ಈ ವರ್ಡ್ ಏನಿದೆಯಲ್ಲ ಇಂಡೋ ಸ್ಪೆಸಿಫಿಕ್, ಈ ವರ್ಡು ತುಂಬ ಇಂಪಾರ್ಟೆಂಟು. ಸೊ ಇದೊಂದು ವರ್ಡಲ್ಲೇ ನಿಮಗೆಲ್ಲ ಅರ್ಥ ಆಗುತ್ತೆ. ಅಂದರೆ ನಾವು ಈ ಕ್ವಾಡ್ ಏನಿದೆ, ಇಂಡೋ ಸ್ಪೆಸಿಫಿಕ್ ರೀಸನ್ ಏನಿದೆ ಅಂದರೆ ಇಂಡಿಯನ್ ಓಷಿಯನ್ ಮತ್ತು ಸ್ಪೆಸಿಫಿಕ್ ಓಷಿಯನ್ ಏನು ಇಂಡೋ ಸ್ಪೆಸಿಫಿಕ್ ರೀಸನ್ ಇದೆಯಲ್ಲ, ಅಲ್ಲಿ ಒಂದು ಫ್ರೀ ಆಗಿ, ಓಪನ್ ಆಗಿ, ಸ್ಟೇಬಲ್ ಆಗಿ ಒಂದು ಸೆಕ್ಯೂರಿಟಿ ಆಗಿರ್ಬೋದು, ಡಿಸಾಸ್ಟರ್ ಆಗಿರ್ಬೋದು, ಒಂದು ಸೈಬರ್ ಸೆಕ್ಯೂರಿಟಿ ಆಗಿರ್ಬೋದು, ಟೆಕ್ನಾಲಜಿಗಳನ್ನು ಇವೆಲ್ಲಗಳನ್ನು ಒಂದು ಪ್ರಮೋಟ್ ಮಾಡೋ ರೀತಿಗೋಸ್ಕರ ಈ ಒಂದು ಕ್ವಾಡನ್ನು ನಿರ್ಮಾಣ ಮಾಡ್ತಾರೆ. ಸೊ ಕ್ವಾಡ್ ಮತ್ತು ಇಂಡೋ ಸ್ಪೆಸಿಫಿಕ್ ರೀಸನ್ ಇವೆರಡು ವರ್ಡ್ಗಳನ್ನು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಹಿಸ್ಟ್ರಿ ಯಾವ ರೀತಿ ಇದು ಒರಿಜಿನ್ ಆಯಿತು ಅಂತ ಒಂದು ಕೊಟ್ಟಿರ್ತೀನಿ. ಅದೇ ರೀತಿ ನೀವು ನೋಡ್ಬೋದು, ಈ PDF ನಾನು ನನ್ನ ಟೆಲಿಗ್ರಾಮ್ ಆ್ಯಪಲ್ಲಿ ಹಾಕಿರ್ತೀನಿ. ಸೊ
ಈ PDF ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ಒಂದು ಸರ್ತಿ ಓದಿರಿ. ನಿಮಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ, ಯಾವ ರೀತಿ ಕ್ವಶನ್ಸ್ಗಳು ಬರ್ತವೆ, ಹಾಗೆ ಟಾಪಿಕ್ಸನ್ನು ಲಿಸ್ಟ್ ಮಾಡಿಬಿಟ್ಟು ಓದೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನು ಸ್ಕ್ಯಾನ್ ಮಾಡಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ PDF ಆಗಿರ್ಬೋದು, ವಿಡಿಯೋ ನೋಟಿಫಿಕೇಷನ್ ಆಗಿರ್ಬೋದು, ನಾನು ಅದಕ್ಕೆ ಸೆಂಡ್ ಮಾಡ್ತೀನಿ. ಸೊ ಇವಾಗ ಮುಂದಿನ ಕ್ವಶನನ್ನು ಸಾಲ್ವ್ ಮಾಡೋಣ ಇವಾಗ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ಇಲ್ಲಿ ಒಂದು ಪ್ರಧಾನ ಒಂದು ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ ಜನರಲ್ ಕೊಟ್ಟಿದ್ದಾರೆ, ಹಾಗೆ ಅವರು ಬಿಲಾಂಗ್ ಆಗಿರ್ತಕ್ಕಂಥ ಒಂದು ನೇಷನನ್ನು ಕೇಳಿದ್ದಾರೆ. ಏನು ಕೇಳಿದ್ದಾರೆ ಅಂದರೆ, ಕೆಳಗಿನ ನವುಗಳಲ್ಲಿ ಒಂದು ವಿಶ್ವಸಂಸ್ಥೆ UNO ಏನಿದೆ ಒಂದು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಅವರ ಒಂದು ರಾಷ್ಟ್ರಗಳ ಒಂದು ಯಾವ ಜೋಡಿಯು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಈ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಧಾನ ಕಾರ್ಯದರ್ಶಿಗಳು ಅಂದರೆ ಸೆಕ್ಯೂರಿಟಿ ಜನರಲ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ ಒಂದು ಈ ಕಾಲಮ್ಗಳಲ್ಲಿ ಏನು ಕೊಟ್ಟಿದ್ದಾರೆ ಅವರ ರಾಷ್ಟ್ರಗಳನ್ನು ಕೊಟ್ಟಿದ್ದಾರೆ. ಅದನ್ನು ನಾವು ಸರಿಯಾದ ಆಯ್ಕೆಯನ್ನು ಒಂದು ಗುರುತಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡಿ, ಕ್ವಶನ್ಸ್ಗಳನ್ನೆಲ್ಲ ಎಷ್ಟು ಒಂದು ಡೆಪ್ತಾಗಿ ಕೇಳ್ತಾರೆ, ಅವರ ಒಂದು ರಾಷ್ಟ್ರವು ಕೂಡ ಇವಾಗ ಕೇಳ್ತಾರೆ. ಸೊ ಅದಕ್ಕೆ ನಾವು ಏನೇ ಓದಿದ್ರು ಒಂದು ಪರ್ಫೆಕ್ಟಾಗಿ ಓದಬೇಕಂತ ಅದಕ್ಕೆ ಹೇಳ್ತಾರೆ. ಸೊ ಈ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಆನ್ಸರನ್ನು ನೀವು ನೋಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ಬಿ, ಎ ಮತ್ತು ಬಿ ಮಾತ್ರ. ಸೊ ಫಸ್ಟ್ ಆಪ್ಷನನ್ನು ನೋಡಿದಾಗ ಟೈಗೆ ಲೀ ಮತ್ತು ಹಾಗೆ ಒಂದು ತಾಂಟ್ ಏನಿದ್ದಾರೆ ಇವರು ಬಿಲಾಂಗ್ ಆಗಿರ್ತಕ್ಕಂತಹ ಒಂದು ರಾಷ್ಟ್ರ ಯಾವುದು ಅಂದರೆ ಫಸ್ಟ್ ಒನ್ನು ನಾರ್ವೆ ಕರೆಕ್ಟು, ಸೆಕೆಂಡ್ ಒನ್ನು ಮಯನ್ಮಾರ್. ಎರಡು ಕೂಡ ಸರಿಯಾದ ಆನ್ಸರ್, ಎ ಮತ್ತು ಬಿ. ಹಾಗೆ ಈ ಒಂದು ವಿವರಣೆಯನ್ನು ನೋಡೋದಾದರೆ UNO ಏನಿದೆ ಒಂದು ಪ್ರಧಾನ ಕಾರ್ಯದರ್ಶಿ, ಅವರು ಒಂದು ವಿಶ್ವಸಂಸ್ಥೆಯ ಒಂದು ಮುಖ್ಯ ಆಡಳಿತಾಧಿಕಾರಿಯಾಗಿರ್ತಾರೆ. ಅಂದರೆ ಒಂದು ಸೆಕ್ಯೂರಿಟಿ ಜನರಲ್ ಏನಂದರೆ ಅವರ ಒಂದು ಸ್ಥಾನ ಏನಿರುತ್ತೆ ಒಂದು ವಿಶ್ವಸಂಸ್ಥೆಯಲ್ಲಿ ಒಂದು ಮುಖ್ಯ ಒಂದು ಆಡಳಿತಾಧಿಕಾರಿ ಆಗಿರ್ತಾರೆ, ಅಂದರೆ ಚೀಫ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ತಾರೆ. ಸೊ ಪ್ರಧಾನ ಕಾರ್ಯದರ್ಶಿಯನ್ನು ವಿಶ್ವಸಂಸ್ಥೆಯು ಒಂದು ಸಾಮಾನ್ಯ ಒಂದು ಸಭೆ ಅಂದರೆ UN ಜನರಲ್ ಒಂದು ಸಭೆ, ಭದ್ರತಾ ಮಂಡಳಿ ಹಾಗೂ ಒಂದು UN ಸೆಕ್ಯೂರಿಟಿ ಕೌನ್ಸಿಲ್ ಏನಿದೆ ಶಿಫಾರಸ್ಸಿನ ಮೇರೆಗೆ 5 ವರ್ಷದ ಒಂದು ನೇಮಕಾತಿ ಮಾಡ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಟೈಮ್ ಕ್ವಶನ್ಸ್ ಕೇಳ್ಬೋದು, ಒಂದು ಸೆಕ್ಯೂರಿಟಿ ಜನರಲ್ನ ಒಂದು ಟರ್ಮ್ ಎಷ್ಟು ಅಂತ ಕೇಳ್ಬೋದು, ಅಂದರೆ ಎಷ್ಟು ವರ್ಷ ಅವರು ಕೆಲಸ ಮಾಡಬಹುದು ಅಂತ ನೋಡೋದಾದರೆ ಟೋಟಲ್ ಆಗಿ 5 ವರ್ಷಕ್ಕೊಮ್ಮೆ ಇವರನ್ನು ಆಯ್ಕೆ ಮಾಡ್ತಾರಂತ ಹೇಳ್ತಾರೆ. ಸೊ ಇವ್ರ ಬಗ್ಗೆ ನೋಡೋದಾದರೆ ಫಸ್ಟು ಇವರು ಹುಟ್ಟಿರ್ತಕ್ಕಂಥ ಒಂದು ರಾಷ್ಟ್ರ ನೋಡೋದಾದರೆ ನಾರ್ವೆ, ಹಾಗೆ ಇವರು ಒಂದು ವಿಶ್ವಸಂಸ್ಥೆಯ ಮೊದಲ ಪ್ರಧಾನ ಕಾರ್ಯದರ್ಶಿ ಆಗಿರ್ತಾರೆ. ಸೊ ಫಸ್ಟ್ ಸೆಕ್ರೆಟರಿ ಜನರಲ್ ಆಫ್ ದಿ ಯುನೈಟೆಡ್ ನೇಷನ್. ಸೊ ಇವರು ನ್ಯಾಷನಾಲಿಟಿ ನಾರ್ವೆ, ಹಾಗೆ ಅವರ ಅವಧಿ ನೋಡೋದಾದರೆ 1946ರಿಂದ 1952. ಸೊ ಸೆಕೆಂಡ್ ಒನ್ ಯೂತ್ ಆ್ಯಂಡ್ ನೋಡೋದಾದರೆ ಅವರು ಮಯನ್ಮಾರದಲ್ಲಿ ಅವರು ಬಿಲಾಂಗ್ ಆಗಿರ್ತಕ್ಕಂಥ ಒಂದು ರಾಷ್ಟ್ರ ಅಂದರೆ ಮಯನ್ಮಾರ್. ಇವರು ವಿಶ್ವಸಂಸ್ಥೆಯ ಒಂದು 3ನೇ ಪ್ರಧಾನ ಕಾರ್ಯದರ್ಶಿ. ಹಾಗೆ ಇವರೊಂದು ಅವಧಿ ನೋಡೋದಾದರೆ 1961ರಿಂದ 1971. ಸೊ ಈ ಕ್ವಶನ್ ನೋಡಿದಾಗ UN ಬರ್ತಕ್ಕಂಥ ಎಲ್ಲ ಸೆಕ್ಯೂರಿಟಿ ಜನರಲ್ಸ್ಗಳನ್ನು ನೀವು ಲಿಸ್ಟ್ ಮಾಡಿಬಿಟ್ಟು ಅವರ ರಾಷ್ಟ್ರಗಳನ್ನು ಕೂಡ ಒಂದು ಲಿಸ್ಟ್ ಮಾಡಬೇಕು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಸೊ ಈ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ವಿಜಯನಗರ ಸಾಮ್ರಾಜ್ಯದ ಒಂದು ಆಳಿದಂತಹ ಒಂದು ಸಂಗಮ ವಂಶದ ಒಂದು ರಾಜ್ಯರನ್ನು ಕೊಟ್ಟಿದ್ದಾರೆ. ಇಲ್ಲಿ ಟೋಟಲ್ ಆಗಿ ಒಂದು 4 ಆಪ್ಷನ್ಸ್ಗಳನ್ನು ಏನು ಕೊಟ್ಟಿದ್ದಾರೆ, ಇವರು ಒಂದು ವಿಜಯನಗರದ ಸಾಮ್ರಾಜ್ಯದಲ್ಲಿ ಆಳಿದಂತಹ ಮತ್ತು ಒಂದು ಸಂಗಮ ವಂಶದಲ್ಲಿ ರಾಜರು ಯಾರ್ಯಾರು ಬರ್ತಾರೆ ಅಂತ ಹೇಳಿದ್ದಾರೆ. ಸೊ ವಿಜಯನಗರ ಎಂಪೈರಲ್ಲಿ ಟೋಟಲ್ ಹಾಗೆ ನೀವು ನೋಡ್ಬೋದು ಯಾರ್ಯಾರು ಒಂದು ರಾಜವಂಶಗಳು ಬರ್ತವೆ ಅಂತ. ಸಂಗಮ ಆಗಿರ್ಬೋದು, ಸಾಳವ, ತುಳುವ ಹಾಗೂ ಅರವೀಡು ಅಂತ ಒಂದು ಟೋಟಲ್ ಆಗಿ 4 ಒಂದು ರಾಜವಂಶಗಳೇನು ಬರ್ತಾರಲ್ಲ ಅದರಲ್ಲಿ ಒಂದು ಸಂಗಮ ವಂಶಕ್ಕೆ ಬಿಲಾಂಗ್ ಆಗಿರ್ತಕ್ಕಂಥ ಒಂದು
ರಾಜರು ಯಾರ್ಯಾರು ಅಂತ ಕೇಳಿದ್ದಾರೆ. ಸೊ ಫಸ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಒಂದ್ಸತಿ ಓದಿ, ಇದನ್ನು ನಿಮಗೆ ಗೊತ್ತಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 4 ಇದಕ್ಕೆ ಸರಿಯಾದ ಆನ್ಸರ್. ಎ, ಸಿ ಮತ್ತು ಡಿ. ಎ ಮತ್ತು ಸಿ ಮತ್ತು ಡಿ ಇವರು 3 ಜನ ಏನಾಗಿರ್ತಾರಂತೆ ಒಂದು ಸಂಗಮ ವಂಶದ ರಾಜರಾಗಿರ್ತಾರೆ. ಹಾಗೆ ವೀರ ಒಂದು ನರಸಿಂಹ ಏನಾಗಿರ್ತಾರೆ, ಇವರು ಒಂದು ತುಳುವ ವಂಶಕ್ಕೆ ಬಿಲಾಂಗ್ ಆಗಿರ್ತಾರೆ. ಸೊ ಇವ್ರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಸಂಗಮ ವಂಶ ಏನಿರುತ್ತಲ್ಲ, ಸಂಗಮ ವಂಶವು ವಿಜಯನಗರದ ಸಾಮ್ರಾಜ್ಯದ ಒಂದು ಮೊದಲ ಹಾಗೂ ಒಂದು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಂಶ. ಇದು ಒಂದು ಕ್ರಿಸ್ತಶಕ ಒಂದು 1336ರಲ್ಲಿ ಹರಿಹರ 1 ಮತ್ತು ಬುಕ್ಕ 1 ಒಂದು ಸಂಯೋಜನೆಯಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಈ ಸಂಗಮ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರ್ಯಾರಂದರೆ ಹರಿಹರ ಮತ್ತು ಬುಕ್ಕ. ಅದೇ ರೀತಿ ನೀವು ನೋಡೋದಾದರೆ ಬುಕ್ಕ ಅವರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಯನ್ನು ನೋಡೋದಾದರೆ, ಬುಕ್ಕ 2 ಏನಿದೆ ಒಂದು ಸಂಗಮ ವಂಶದ ಒಬ್ಬ ರಾಜರಾಗಿರ್ತಾರೆ. ಹಾಗೆ ಇವರು ಹರಿಹರ 2 ಅವರ ನಂತರ ವಿಜಯನಗರ ಒಂದು ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂತಹ ಒಬ್ಬ ರಾಜ. ಇವರು ಆಳ್ವಿಕೆ ಮಾಡಿದ ಒಂದು ಅವಧಿಯನ್ನು ನೋಡೋದಾದರೆ ನೀವು 1404 ಮತ್ತು 1406ರವರೆಗೆ ಇವರು ಒಂದು ಅವಧಿಯಾಗಿರ್ತೈತಿ. ಸೊ ನೆಕ್ಸ್ಟ್ ಒಂದು ನೋಡೋಣ ನಾವು ವೀರ ಒಂದು ನರಸಿಂಹ ಅವರ ಬಗ್ಗೆ. ಇವರು ಸಂಗಮ ವಂಶಕ್ಕೆ ಸೇರಿಲ್ಲ, ಇವರು ಒಂದು ತುಳುವ ವಂಶಕ್ಕೆ ಸೇರಿದವರು. ಅದೇ ರೀತಿ ನೀವು ನೋಡ್ಬೋದು, ಇವರು ಒಂದು ತುಳು ಒಂದು ಆಡಳಿತವನ್ನು ಸ್ಥಾಪಕ ಮಾಡಿದ್ದಾರೆ. ಅಂದರೆ ತುಳು ವಂಶವನ್ನು ಯಾರ ಒಂದು ಸ್ಥಾಪನೆ ಮಾಡಿದ್ದಾರೆ ಅಂದರೆ ವೀರ ನರಸಿಂಹ. ನಂತರ ಒಂದು ಕೃಷ್ಣ ದೇವರಾಯ ಈ ವಂಶವನ್ನು ಒಂದು ಶ್ರೇಷ್ಠ ರಾಜನಾದರು. ಅಂದರೆ ಒಂದು ಕೃಷ್ಣ ದೇವರಾಯವರು ಏನಾಗಿರ್ತಾರೆ, ಈ ಒಂದು ಗ್ರೇಟ್ ರೂಲರ್ ಆಗಿರ್ತಾರೆ ಈ ವಂಶದ್ದು. ಸೊ ಅದೇ ರೀತಿ ನೀವು ನೋಡೋದಾದರೆ ಥರ್ಡ್ ಒನ್ನು ದೇವರಾಯರ ಬಗ್ಗೆ. ಓಕೆ, ನೆಕ್ಸ್ಟ್ ಒಂದು ಥರ್ಡ್ ಆಪ್ಷನ್ ನೀವು ನೋಡೋದಾದರೆ ದೇವರಾಯ 1 ಇವರು ಕೂಡ ಸಂಗಮ ವಂಶದಲ್ಲಿ ಒಬ್ಬರು ಪ್ರಮುಖ ರಾಜರಾಗಿರ್ತಾರೆ. ಇವರು ಒಂದು ಆಡಳಿತ ಒಂದು ಅವಧಿ ನೋಡೋದಾದರೆ 1406ರಿಂದ 1423ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಹಾಗೆ ನೆಕ್ಸ್ಟ್ ನೋಡೋದಾದರೆ ಮಲ್ಲಿಕಾರ್ಜುನ್. ಸೊ ಇವರ ಬಗ್ಗೆ ನೀವು ನೋಡೋದಾದರೆ ಮಲ್ಲಿಕಾರ್ಜುನ್ ರಾಯರು ಇವರು ಸಂಗಮ ವಂಶದ ಒಬ್ಬರು ರಾಜರಾಗಿರ್ತಾರೆ. ಹಾಗೆ ಇವರು ಒಂದು ದೇವರಾಯ 2 ಆದ ನಂತರ ಇವರು ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಈ ಒಂದು ಲಿಸ್ಟನ್ನು ನಾನು ಕೊಟ್ಟಿರ್ತೀನಿ. ಸೊ ವಿಜಯನಗರದ ಸಾಮ್ರಾಜ್ಯವನ್ನು ಯಾರ್ಯಾರು ಆಳ್ವಿಕೆ ಮಾಡಿದ್ರು, ಸಂಗಮ, ಸಾಳವ, ತುಳುವ ಹಾಗೂ ಅರವೀಡು. ಸೊ ಟೋಟಲಾಗಿ 4 ಒಂದು ರಾಜವಂಶಗಳು ವಿಜಯನಗರ ಒಂದು ಸಾಮ್ರಾಜ್ಯದಲ್ಲಿ ಬರ್ತಾರೆ. ಹಾಗೆ ಅವರ ಒಂದು ಸ್ಥಾಪಕರನ್ನು ನೀವು ನೋಡೋದಾದರೆ ಸಂಗಮ ವಂಶವನ್ನು ಸ್ಥಾಪನೆ ಮಾಡಿದವರು ಯಾರಂದರೆ ಹರಿಹರ ಮತ್ತು ಬುಕ್ಕ. ಅದೇ ರೀತಿ ನೀವು ಸಾಳ್ವ ನೋಡಿದರೆ ಒಂದು ಸಾಳ್ವ ಒಂದು ನರಸಿಂಹ. ಹಾಗೆ ತುಳು ವಂಶ ನೋಡೋದಾದರೆ ವೀರ ನರಸಿಂಹ, ಅರವೀಡು ತಿರುಮಲ ದೇವರಾಯ. ಸೊ ಈ ಟೇಬಲನ್ನು ಒಂದು ಸರ್ತಿ ನೀವು ನೋಡಿಬಿಟ್ಟು ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಇದು ಒಂದು ಸೈನ್ಸ್ ಕ್ವಶನ್ನು. ಈ ಕ್ವಶನ್ ಒಂದ್ಸಲ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಅವ್ರು ಹೇಳಿದ್ದು ಒಂದು ಸರಿಯಾದ ಆಪ್ಷನನ್ನು ಚೂಸ್ ಮಾಡೋಕ್ಕೆ. ಸೊ ಕ್ವಶನನ್ನು ನೋಡೋದಾದರೆ ಏನು ಕೊಟ್ಟಿದ್ದಾರೆ ಅಂದರೆ, ಇದು ಒಂದು ಗನ್ ಮತ್ತು ಒಂದು ಬುಲೆಟ್ ಒಂದು ಫಿನಾಮಿನಾಗಳನ್ನು ಕೇಳಿದ್ದಾರೆ ಸೈನ್ಸಲ್ಲಿ. ಸೊ ಗನ್ನಿಂದ ಗುಂಡನ್ನು ಹಾರಿಸಿದಾಗ, ಇದನ್ನು ಸ್ವಲ್ಪ ಜಾಸ್ತಿ ಮಾಡೋಣ ಅಂದರೆ ಗೊತ್ತಾಗುತ್ತೆ. ಓಕೆ, ಗನ್ನಿಂದ ಒಂದು ಗುಂಡನ್ನು ಹಾರಿಸಿದಾಗ ಗನ್ ಬುಲೆಟ್ನ ಮೇಲೆ ಬಲವನ್ನು ಪ್ರಯೋಗಿಸುತ್ತದೆ ಮತ್ತು ಗುಂಡು ಗನ್ನಿನ ಮೇಲೆ ಒಂದು ಬಲ ಪ್ರಯೋಗ ಮಾಡುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ಗನ್ನಿಂದ ಒಂದು ಬುಲೆಟನ್ನು ಫೈರ್ ಮಾಡಿದಾಗ ಏನಾಗುತ್ತೆ, ಗನ್ ಏನಾಗುತ್ತೆ
ಒಂದು ಬುಲೆಟ್ ಮೇಲೆ ಫೋರ್ಸನ್ನು ಹಾಕುತ್ತೆ. ಹಾಗೆ ಬುಲೆಟ್ ಕೂಡ ಏನಾಗುತ್ತೆ, ಗನ್ ಮೇಲೆ ಒಂದು ಫೋರ್ಸನ್ನು ಹಾಕುತ್ತೆ. ನೀವು ನ್ಯೂಟನ್ ಥರ್ಡ್ ಲಾನ ಕೇಳಿರಬಹುದು ಅಥವಾ ಓದಿರಬಹುದು. ಅದಕ್ಕೆ ಸಂಬಂಧ ಹೊಂದಿರತಕ್ಕಂತಹ ಒಂದು ಫಿನಾಮಿನಾನೇ ಒಂದು ಗನ್ ಮತ್ತು ಗುಂಡಿನ ಒಂದು ಫಿನಾಮಿನಾ. ಸೊ ಟೋಟಲ್ ಆಗಿ ಇಲ್ಲಿ 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಹೇಳಿಕೆ ಎ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಗುಂಡಿನ ಮೇಲೆ ಉಂಟಾಗುವ ಬಲವು ಗನ್ನ ಮೇಲೆ ಉಂಟಾಗುವ ಬಲಕ್ಕೆ ಸಮಾನ ಹಾಗೂ ವಿರುದ್ಧ ದಿಕ್ಕಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಫೋರ್ಸ್ ಆನ್ ದ ಬುಲೆಟ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದ ಫೋರ್ಸ್ ಆನ್ ದ ಗನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇವಾಗ ಫೋರ್ಸ್ ಏನು ಅಪ್ಲೈ ಆಗುತ್ತಲ್ಲ ಗುಂಡಿನ ಮೇಲೆ, ಅದು ಏನಾಗಿರುತ್ತೆ, ಇವಾಗ ಗುಂಡಿನ ಮೇಲೆ ಉಂಟಾಗುವ ಬಲವು ಗನ್ನ ಮೇಲೆ ಉಂಟಾಗುವ ಬಲಕ್ಕೆ ಸಮಾನವಾಗಿರ್ತದೆ ಮತ್ತು ಅದು ವಿರುದ್ಧ ದಿಕ್ಕಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಆಪ್ಷನ್ 2 ಅನ್ನು ನೋಡೋದಾದರೆ ನೀವು, ಗುಂಡು ಮತ್ತು ಗನ್ನಿನ ಒಂದು ಒಟ್ಟು ವೇಗವು ಒಂದು ಸಂರಕ್ಷಣವಾಗಿರ್ತದೆ. ಅಂದರೆ ಟೋಟಲ್ ಮೊಮೆಂಟಮ್ ಏನಾಗಿರುತ್ತೆ ಬುಲೆಟ್ದು ಮತ್ತು ಗನ್ದು ಕನ್ಸರ್ವೇಷನ್ ಆಗಿರುತ್ತೆ, ಅಂದರೆ ಕನ್ಸರ್ವ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಗುಂಡು ಮತ್ತು ಗನ್ನಿನ ಒಂದು ಒಟ್ಟು ಒಂದು ಏನಾಗಿರ್ತದೆ ಅಂದರೆ ಸಂವೇಗವು ಒಂದು ಸಂರಕ್ಷಿತವಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ. ಹಾಗೆ ಹೇಳಿಕೆ 3ನ ನೋಡಿದಾಗ ನೀವು, ಗುಂಡು ಮತ್ತು ಗನ್ನಿನ ಒಟ್ಟು ಚಲನ ಶಕ್ತಿಯು ಒಂದು ಸಂರಕ್ಷಿತವಾಗಿರುತ್ತದೆ ಅಂತ ಹೇಳಿದ್ದಾರೆ. ಅಂದರೆ ಟೋಟಲ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಏನಾಗಿರ್ತದೆ ಅಂದರೆ ಕನ್ಸರ್ವ್ ಆಗಿರ್ತದೆ ಅಂತ ಹೇಳಿದ್ದಾರೆ. ಸೊ ಈಗ ಟೋಟಲ್ ಆಗಿ ಒಂದು 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಆಪ್ಷನ್ಸ್ಗಳಲ್ಲಿ ನಾವು ಯಾವುದು ಒಂದು ಸರಿಯಾಗಿದೆ ಅಂತ ನೋಡಿಬಿಟ್ಟು ಆನ್ಸರ್ ಮಾಡಬೇಕು. ಸೊ ಇದಕ್ಕೆ ಸರಿಯಾದ ಆನ್ಸರ್ ನೋಡೋದಾದರೆ ಹೇಳಿಕೆ ಎ ಮತ್ತು ಹೇಳಿಕೆ ಬಿ ಇದು ಎರಡೂ ಕೂಡ ಏನು ಸರಿಯಾದ ಒಂದು ಆಪ್ಷನ್. ಸೊ ಆಪ್ಷನ್ 3 ಏನು ತಪ್ಪಾಗಿದೆ. ಸೊ ಇದ್ರ ಬಗ್ಗೆ ವಿವರ ನೋಡೋಣ, ಅಂದರೆ ನಿಮಗೆ ಅರ್ಥ ಆಗುತ್ತೆ. ಸೊ ಗನ್ನಿನಿಂದ ಗುಂಡನ್ನು ಹಾರಿಸಿದಾಗ ಸ್ಫೋಟಕದಿಂದ ಉಂಟಾಗುವ ಒಂದು ಅನಿಲಗಳು ಗುಂಡಿನ ಮೇಲೆ ತಗುಲುತ್ತವೆ ಹಾಗೂ ಗನ್ನನ್ನು ಹಿಂದೆ ತಳ್ಳುತ್ತದೆ. ಅಂದರೆ ಗನ್ನನ್ನು ಇವಾಗ ನೀವು ಒಂದು ಫೈರ್ ಮಾಡಿದಾಗ ಏನಾಗುತ್ತೆ, ಗನ್ ಏನಾಗುತ್ತೆ ಸ್ವಲ್ಪ ಹಿಂದ್ಗಡೆ ಬರುತ್ತೆ. ಸೊ ಇದು ಈ ಒಂದು ನ್ಯೂಟನ್ನ ಚಲನೆಯ 3ನೇ ನಿಯಮ ಮತ್ತು ಸಂವೇಗ ಸಂರಕ್ಷಣಾ ಒಂದು ನಿಯಮದ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇದು ಒಂದು ನ್ಯೂಟನ್ ಥರ್ಡ್ ಲಾ ಮತ್ತು ಲಾ ಆಫ್ ಕನ್ಸರ್ವೇಷನ್, ಈ 2 ಲಾಗಳನ್ನು ನೀವು ಆಲ್ರೆಡಿ ಓದಿರ್ತಿರೋ ಸೈನ್ಸಲ್ಲಿ. ನ್ಯೂಟನ್ಸ್ ಥರ್ಡ್ ಲಾ ಹಾಗೂ ಲಾ ಆಫ್ ಕನ್ಸರ್ವೇಷನ್ ಆಫ್ ದಿ ಮೂಮೆಂಟಮ್ಗೆ ಸಂಬಂಧ ಹೊಂದಿರತಕ್ಕಂತಹ ಒಂದು ಉದಾಹರಣೆ ಅಂತ ಹೇಳಿದ್ದಾರೆ. ಸೊ ಹೇಳಿಕೆ ಒಂದು ಎ ಬಗ್ಗೆ ಏನು ಕೊಟ್ಟಿದ್ದಾರೆ ಅಂತ ಫಸ್ಟು ತಿಳ್ಕೊಳ್ಳೋಣ ನಾವು. ಇದು ಒಂದು ಹೇಳಿಕೆ ಎ ಬಗ್ಗೆ. ಹೇಳಿಕೆ ನೀವು ನೋಡ್ಬೋದು. ಫಸ್ಟ್ ಹೇಳಿಕೆ ಏನು ಕೊಟ್ಟಿದ್ದಾರೆ ಅಂದರೆ, ಗುಂಡಿನ ಮೇಲೆ ಉಂಟಾಗುವ ಬಲವು ಒಂದು ಗನ್ನ ಮೇಲೆ ಉಂಟಾಗುವ ಬಲಕ್ಕೆ ಸಮವಾಗಿದೆ ಮತ್ತು ಅದು ಒಂದು ವಿರುದ್ಧ ದಿಕ್ಕಿನಲ್ಲಿದೆ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಒಂದು ಲಾಗೆ ಸಂಬಂಧಪಟ್ಟಿರ್ತದೆ ಅಂದರೆ ನ್ಯೂಟನ್ ಥರ್ಡ್ ಲಾಗೆ ಸಂಬಂಧಪಟ್ಟಿರ್ತದೆ. ನ್ಯೂಟನ್ನ ಟೋಟಲ್ ಆಗಿ 3 ಲಾಗಳಿದ್ದಾವೆ. ಸೊ ಆ ಒಂದು 3ನೇ ಲಾ ಇದು ಅಪ್ಲೈ ಆಗುತ್ತೆ. 3ನೇ ಲಾ ಏನು ಹೇಳುತ್ತೆ ಅಂದರೆ, ಪ್ರತಿಕ್ರಿಯೆಯು ಒಂದು ಸಮನಾದ ಮತ್ತು ವಿರುದ್ಧವಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಇರುತ್ತದೆ. ಅಂದರೆ ಎವ್ರಿ ಆ್ಯಕ್ಷನ್ ದೇರ್ ವಿಲ್ ಬಿ ದ ಈಕ್ವಲ್ ಆ್ಯಂಡ್ ಅಪೋಸಿಟ್ ರಿಯಾಕ್ಷನ್ ಅಂತ ನ್ಯೂಟನ್ ಥರ್ಡ್ ಲಾ ಹೇಳುತ್ತೆ. ಸೊ ಗುಂಡನ್ನು ಮುಂದೆ ತಳ್ಳುತ್ತದೆ, ಹಾಗೆ ಗುಂಡು ಮತ್ತು ಗನ್ನನ್ನು ವಿರುದ್ಧ ದಿಕ್ಕಿನಲ್ಲಿ ಸಮವಾದ ಒಂದು ಪ್ರಮಾಣದ ಬಲದಿಂದ ಹಿಂದೆ ತಳ್ಳುತ್ತದೆ ಅಂತ ಹೇಳುತ್ತೆ. ಸೊ ಇನ್ನು ಒಂದು ಹೇಳಿಕೆ 2 ಯಾಕೆ ಸರಿಯಾಗಿದೆ ಅಂತ ನೋಡೋದಾದರೆ, ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ರೀಸನ್ ನೋಡೋದಾದರೆ, ನೀವು ಫಸ್ಟ್ ನೀವು ನೋಡ್ಬೋದು, ಗುಂಡು ಹಾರಿಸುವ ಮೊದಲು ಅಂದರೆ ಬಿಫೋರ್ ದ ಫೈರಿಂಗ್. ಇವಾಗ ನನ್ನ ಕಡೆ ಗನ್ ಇದೆ ಅಂದ್ಕೊಳ್ಳಿ, ಅದರಲ್ಲಿ ಒಂದು ಬುಲೆಟ್ ಇದೆ, ಬಟ್ ನಾನು ಅದನ್ನು ಫೈರ್ ಮಾಡಿಲ್ಲ ಇನ್ನೂ ನಾನು. ಸೊ ಅವಾಗ ಏನಾಗಿರುತ್ತೆ, ಗನ್ನು ಮತ್ತು ಗುಂಡು ಎರಡೂ ಒಂದು ಸ್ಥಿರವಾಗಿರ್ತಾವೆ. ಅಂದರೆ ಗನ್ನು ಮತ್ತು ಗುಂಡು ಏನಾಗಿರುತ್ತೆ, ಒಂದು ರೆಸ್ಟ್ ಪೊಸಿಷನ್ ಇರ್ತಾವೆ. ಆವಾಗ ಒಟ್ಟು ಒಂದು ಸಂವೇಗ ಎಷ್ಟಿರುತ್ತೆ, 0. ಟೋಟಲ್ ಮೊಮೆಂಟಮ್ ಏನು 0 ಆಗಿರುತ್ತೆ. ಸೊ ನೆಕ್ಸ್ಟು ಒಂದು ಇವಾಗ ಬಿಫೋರ್ ಫೈರಿಂಗ್, ಆಫ್ಟರ್ ಫೈರಿಂಗ್ ಅಂದರೆ ಗುಂಡನ್ನು ಹಾರಿಸಿದಂಥ ನಂತರ ಏನಾಗುತ್ತೆ ನೋಡೋದಾದರೆ, ಬುಲೆಟ್ ಮೂವ್ ಫಾರ್ವರ್ಡ್ ಅಂದರೆ ಬುಲೆಟ್ ಏನಾಗುತ್ತೆ ಮುಂದೆ ಚಲಿಸುತ್ತದೆ, ಹಾಗೆ ಗನ್ನು ಹಿಂದೆ ಚಲಿಸುತ್ತದೆ ಅಂತ ಹೇಳಿದ್ದಾರೆ. ಹಾಗೆ ಇವಾಗ ನೋಡಿ, ರೆಸ್ಟ್ ಇತ್ತು, ಫಸ್ಟ್ ರೆಸ್ಟ್ ಪೊಸಿಷನ್ ಇಲ್ಲದಾಗ ಟೋಟಲ್ ಒಂದು ಮೂಮೆಂಟಮ್ ಎಷ್ಟಿತ್ತು, 0 ಇತ್ತು. ಬಟ್
ಒಂದು ಗುಂಡನ್ನು ಹಾರಿಸಿದ ನಂತರ ಏನಾಗುತ್ತೆ, ಆ ಬುಲೆಟು ಮುಂದೆ ಹೋಗುತ್ತೆ, ಹಾಗೆ ಗನ್ ಹಿಂದ್ಗಡೆ ಬರುತ್ತೆ. ಸೊ ಒಂದು ಗುಂಡಿನ ಒಂದು ಮುಂದಿನ ಸಂವಹನವು ಗುಂಡಿನ ಒಂದು ಹಿಂದಿನ ಸಂವಹನಕ್ಕೆ ಸಮನಾಗಿರ್ತದೆ. ಅಂದರೆ ನೀವು ಹಿಂದೆ ಫಾರ್ವರ್ಡ್ ಮೊಮೆಂಟಮ್ ಅಂದರೆ ಮುಂದೆ ಏನು ಹೋಗಿರುತ್ತಲ್ಲ ಒಂದು ಗುಂಡು, ಹಾಗೆ ಹಿಂದೆ ಏನು ಬಂದಿರತಕ್ಕಂಥ ಒಂದು ಹಿಂದೆ ಗನ್ ಏನು ಬಂದಿರುತ್ತೆ ನೋಡು, ಅದರ ಎರಡೂ ಒಂದು ಮೊಮೆಂಟಮ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಅದಕ್ಕೆ ಕ್ಯಾನ್ಸಲ್ ಔಟ್ ಆಗಿ ಏನಾಗಿರುತ್ತೆ ಅಂದರೆ ಒಂದು ಸಮನಾಗಿರ್ತಕ್ಕಂಥ ಒಂದು ಮೊಮೆಂಟಮು ಆಗುತ್ತೆ. ಸೊ ಮೊಮೆಂಟಮ್ ಆ್ಯಂಡ್ the velocity of the bullet is equal to momentum of the gun and the momentum of the ಒಂದು ವೆಲಾಸಿಟಿ ಆಫ್ ದಿ ಗನ್ ಅಂತ ಹೇಳಿದ್ದಾರೆ. ಆದ್ದರಿಂದ ಏನಾಗುತ್ತೆ, ಒಂದು ಗುಂಡು ಸರಿಯುವ ಮೊದಲು ಒಟ್ಟು ಒಂದು ವೇಗಾಂಶ ಏನಿರುತ್ತೆ ಗುಂಡು ಹಾರಿಸಿದ ನಂತರವೂ ಕೂಡ ಸಮವಾಗಿರುತ್ತೆ ಅಂತ ಹೇಳಿದೆ. ಅಂದರೆ ಟೋಟಲ್ ಮೊಮೆಂಟಮ್ ಬಿಫೋರ್ ಎಷ್ಟಿರುತ್ತೆ, ಫೈರ್ ಮಾಡೋಕ್ಕಿಂತ ಮೊದಲು ಆಫ್ಟರ್ ಕೂಡ ಅಷ್ಟೇ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಏನು ಕೊಟ್ಟಿದ್ದಾರೆ ಅಂದರೆ ಮೊಮೆಂಟಮ್ಮು ಕನ್ಸರ್ವೇಷನ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಆಪ್ಷನ್ ಸಿ, ಒಂದು ಹೇಳಿಕೆ 3 ಯಾಕೆ ಅದು ತಪ್ಪಾಗಿದೆ ಅಂತ ನೋಡೋದಾದರೆ, ಸೊ ಗುಂಡು ಮತ್ತು ಗಣ್ಣಿನ ಒಟ್ಟು ಒಂದು ಚಲನ ಶಕ್ತಿಯು ಒಂದು ಸಂರಕ್ಷಣೆವಾಗಿರ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಟೋಟಲ್ ಕೈನೆಟಿಕ್ ಎನರ್ಜಿ ಅಂದರೆ ಒಂದು ಚಲನ ಶಕ್ತಿಯು ಏನಾಗಿರುತ್ತೆ ಅಂದರೆ ಕನ್ಸರ್ವೇಷನ್ ಆಗಿರುತ್ತಂತೆ ಕೊಟ್ಟಿದ್ದಾರೆ. ಬಟ್ ಇದು ರಾಂಗ್. ಯಾಕೆ ರಾಂಗ್ ಅಂತ ನಾವು ಇವಾಗ ತಿಳ್ಕೊಳ್ಳೋಣ. ಗನ್ ಮತ್ತು ಗುಂಡಿನ ಒಂದು ಚಲನ ಶಕ್ತಿ ಮಾತ್ರ ಸಂರಕ್ಷಿತವಾಗಿರುವುದಿಲ್ಲ. ಅಂದರೆ ಇವಾಗ ಕೈನೆಟಿಕ್ ಎನರ್ಜಿ ಏನಿರುತ್ತೆ ಗನ್ನು ಮತ್ತು ಬುಲೆಟ್ದು ಎರಡು ಸೇರಿಸಿದಾಗ ನೀವು ಅದೇನಾಗಿರುತ್ತೆ, ನಾಟ್ ಕನ್ಸರ್ವೇಷನ್ ಆಗಿರಂಗಿಲ್ಲ. ಹಾಗೆ ನೀವು ಒಂದು ಕೆಮಿಕಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಗನ್ ಪೌಡರ್ ಈಸ್ ಕನ್ವರ್ಟೆಡ್ ಇಂಟು, ಅಂದರೆ ಇವಾಗ ಗನ್ನಲ್ಲಿ ಇರ್ತಕ್ಕಂಥ ಒಂದು ಪೌಡರ್ ಏನಾಗಿದೆ, ಆ ಪೌಡರು ಫೈರ್ ಆದಮೇಲೆ ಯಾವೆಲ್ಲ ಒಂದು ಎನರ್ಜಿ ವನ್ನು ಕನ್ವರ್ಟ್ ಆಗುತ್ತೆ, ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡೋದಾದರೆ, ಕೈನೆಟಿಕ್ ಎನರ್ಜಿ ಆಫ್ ದ ಬುಲೆಟ್ ಫಸ್ಟ್ ಒನ್ ಏನು ಗುಂಡಿನ ಒಂದು ಚಲನ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಅದಾದ ನಂತರ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆಫ್ ದಿ ಗನ್ನ ಒಂದು ಚಲನ ಶಕ್ತಿಯಾಗಿ ಒಂದು ರೀಕಾಯಿಲಿಂಗ್ ಅಂದರೆ ಒಂದು ಹಿಂದ್ಗಡೆ ಏನು ಬರುತ್ತೆ ಗನ್ನು ಒಂದು ಫೈರ್ ಮಾಡಿದಾಗ, ಸೊ ಆ ಒಂದು ಫೋರ್ಸ್ಗೆ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟು ಹೀಟ್, ಅದರಿಂದ ಏನಾಗುತ್ತೆ ಹೀಟ್ ಕೂಡ ಉತ್ಪತ್ತಿ ಆಗುತ್ತೆ, ಸೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಬೆಳಕು ಫೈರ್ ಮಾಡಿದಾಗ ಒಂದು ಬೆಳಕು ಏನು ಕಾಣುತ್ತೋ ಆ ಫೈರ್ ಆಗಿ ಕೂಡ ಕನ್ವರ್ಟ್ ಆಗುತ್ತೆ. ಲಾಸ್ಟಿಗೆ ಏನಾಗುತ್ತೆ, ಎನರ್ಜಿ ಎಕ್ಸ್ಪ್ಯಾಂಡಿಂಗ್ ಟು ದ ಗ್ಯಾಸ್, ವಿಸ್ತರಿಸುವ ಒಂದು ಅನಿಲಗಳ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಅಂದರೆ ಒಂದು ಕೆಮಿಕಲ್ ಎನರ್ಜಿ ಏನು ಒಂದು ಗನ್ ಪೌಡರಲ್ಲಿರುತ್ತೆ, ಆ ಗನ್ ಪೌಡರು ಲಾಸ್ಟಿಗೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕೆಮಿಕಲ್ ಒಂದು ಎನರ್ಜಿ ಆಫ್ ಸ್ಟೋರ್ಡ್ ಇನ್ ದ ಗನ್ ಪೌಡರ್, ಅದು ಏನೆಲ್ಲ ಲಾಸ್ಟಿಗೆ ಫೈರ್ ಆದಮೇಲೆ ಕನ್ವರ್ಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಏನಾಗುತ್ತೆ, ಗನ್ ಮತ್ತು ಗುಂಡಿನ ಒಂದು ಚಲನ ಶಕ್ತಿಯು ಮಾತ್ರ ಸಂರಕ್ಷಣೆವಾಗಿರುವುದಿಲ್ಲ, ಸಂಪೂರ್ಣ ವ್ಯವಸ್ಥೆಯ ಒಟ್ಟು ಶಕ್ತಿಯು ಮಾತ್ರ ಕನ್ಸರ್ವೇಷನ್ ಆಗಿರುತ್ತೆ. ಅಂದರೆ ಒಂದು ಕೈನೆಟಿಕ್ ಎನರ್ಜಿ ಏನಿರುತ್ತೆ ಆಫ್ ದಿ ಗನ್ ಆ್ಯಂಡ್ ಬುಲೆಟು ನಾಟ್ ಕನ್ಸರ್ವ್ಡ್ ಇಟ್ ಸೆಲ್ಫ್, ಓನ್ಲಿ ದ ಟೋಟಲ್ ಎನರ್ಜಿ ಆಫ್ ದ ಎಂಟೈರ್ ಸಿಸ್ಟಮ್ ಈಸ್ ಕನ್ಸರ್ವ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಮುಂದಿನ ಕ್ವಶನ್ ನೋಡೋಣ. ಇದು ಕ್ವಶನ್ ಕೂಡ ಒಂದು ಸೈನ್ಸ್ ಬಗ್ಗೆ ಕೇಳಿರ್ತಕ್ಕಂಥ ಒಂದು ಕ್ವಶನು. ಈ ಕ್ವಶನನ್ನು ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ವೇಟ್ 1 ಸೆಕೆಂಡ್. ಓಕೆ, ಸೊ ಇವಾಗ ಈ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಡೈಮಂಡ್ ಮೇಲೆ ಕೇಳಿರ್ತಕ್ಕಂಥ ಕ್ವಶನ್ ಇದು. ಸೊ ಡೈಮಂಡ್ನ ಕುರಿತು ಕೆಳಗಿನ ಯಾವ ಹೇಳಿಕೆಯು ಒಂದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ, ಯಾವುದು ಒಂದು ಆಪ್ಷನ್ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂದರೆ ಈಚ್ ಕಾರ್ಬನ್ ಅಟಮ್ ಆಫ್ ದಿ ಡೈಮಂಡ್ ಈಸ್ ಬೌಂಡೆಡ್ ಟು ದ 3 ಅದರ್ ಅಟಮ್ಸ್ ಅಂತ ಕೇಳಿದ್ದಾರೆ. ಅಂದರೆ ವಜ್ರದಲ್ಲಿರ್ತಕ್ಕಂಥ ಒಂದು ಪ್ರತಿಯೊಂದು ಕಾರ್ಬನ್ ಏನು ಒಂದು ಪರಮಾಣುಗಳು ಇರ್ತಾವಲ್ಲ, ಅವುಗಳು ಒಂದು 3 ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವಾಗಿರ್ತಾವಂತ ಹೇಳಿದ್ದಾರೆ. ಅಂದರೆ ಪ್ರತಿಯೊಂದು ಕಾರ್ಬನ್ ಅಟಮ್ಸ್ಗಳು ಡೈಮಂಡ್ಸ್ಗಳು ಏನಿರುತ್ತೆ ಅದು ಇನ್ನೂ 3 ಒಂದು ಕಾರ್ಬನ್ ಅಟಮ್ಗಳ ಜೊತೆಗೆ ಒಂದು ಬಂಧನ ಹೊಂದಿರ್ತವೆ ಅಂತ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ 1ಅಲ್ಲಿ. ಇನ್ನು ಸ್ಟೇಟ್ಮೆಂಟ್ 2ನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈಚ್ ಕಾರ್ಬನ್ ಅಟಮ್ ಆಫ್ ದ ಡೈಮಂಡ್ ಈಸ್ ದ ಬೌಂಡೆಡ್ ವಿತ್ ದಿ 4 ಅದರ್ ಐಟಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 3 ಕಾರ್ಬನ್ ಅಟಮ್ಸ್ಗಳನ್ನು ಕೊಟ್ಟಿದ್ದಾರೆ, ಹಾಗೆ ಇಲ್ಲಿ 4
ಕಾರ್ಬನ್ ಅಟಾಮ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇವೆರಡು ಸ್ಟೇಟ್ಮೆಂಟ್ಗೆ ಡಿಫ್ರೆನ್ಸ್ ಏನು? 3 ಮತ್ತು 4. ಆಪ್ಷನ್ 3 ನೋಡಿದಾಗ ನೀವು ಈಚ್ ಕಾರ್ಬನ್ ಅಟಮ್ ಆಫ್ ದ ಡೈಮಂಡ್ ಈಸ್ ಬೌಂಡೆಡ್ ವಿತ್ 6 ಅದರ್ ಅಟಮ್ಸ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಒಂದು ಏನು ಕಾರ್ಬನ್ ಅಟಮ್ ಏನಿದೆ, ಒಂದು ಕಾರ್ಬನ್ ಒಂದು ಪರಮಾಣುಗಳು ಏನಿದೆ, ಒಂದು 6 ಕಾರ್ಬನ್ ಒಂದು ಪರಮಾಣುಗಳೊಂದಿಗೆ ಬಂಧವನ್ನು ಹೊಂದಿರತಕ್ಕಂಥ, ಅಂದರೆ ಬೇಸಿಕಲಿ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಡೈಮಂಡ್ ಅಟಮಲ್ಲಿ ಪ್ರತಿಯೊಂದು ಒಂದು ಪರಮಾಣುಗಳು ಏನಿರ್ತಾವಲ್ಲ ಅವು ಒಂದು ಉಳ್ಕಾದ ಎಷ್ಟು ಒಂದು ಪರಮಾಣುಗಳೊಂದಿಗೆ ಒಂದು ಬಂಧನಗಳನ್ನು ಹೊಂದಿದೆ ಅಂತ ಕೇಳಿದ್ದಾರೆ. ಹಾಗೆ ಸ್ಟೇಟ್ಮೆಂಟ್ 4 ನೋಡಿದಾಗ ಏನು ಕೊಟ್ಟಿದ್ದಾರೆ ಅಂದರೆ ಕಾರ್ಬನ್ ಬಾಂಡ್ ಈಸ್ ನಾಟ್ ಎಕ್ಸಿಸ್ಟೆಡ್ ಇನ್ ದಿ ಡೈಮಂಡ್, ಅಂದರೆ ವಜ್ರದಲ್ಲಿರ್ತಕ್ಕಂಥ ಒಂದು ಕಾರ್ಬನ್ ಬಂಧ ಅಸ್ತಿತ್ವದಲ್ಲಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಆಪ್ಷನ್. ಸೊ ನೆಕ್ಸ್ಟ್ ನೋಡೋಣ ಯಾಕೆ ಇದು ಸರಿಯಾದ ಆಪ್ಷನು, ಯಾಕೆ ಅವೆಲ್ಲ ಸರಿ ಅಲ್ಲ ಅಂತ ನೋಡೋದಾದರೆ ನೀವು. ಸೊ ಫಸ್ಟು ಡೈಮಂಡು ಒಂದು ಕಾರ್ಬನ್ನ ಒಂದು ಅಲೋಟ್ರೋಫಿ ಆಗಿರುತ್ತೆ. ಅಂದರೆ ಈ ಡೈಮಂಡ್ ಅನ್ನೋದು ಏನಿದೆ ಅಲ್ಲ ಅದು ಒಂದು ಕಾರ್ಬನ್ನ ಅಲೋಟ್ರೋಫಿ ಆಗಿರುತ್ತೆ ಅದು. ಅದೇ ರೀತಿ ನೀವು ನೋಡೋದಾದರೆ ಇದರಲ್ಲಿ ಒಂದು ಪ್ರತಿಯೊಂದು ಏನು ಕಾರ್ಬನ್ ಪರಮಾಣುಗಳು ಇರ್ತಾವಲ್ಲ ಅವು ಒಂದು ಇತರೆ ಒಂದು 4 ಒಂದು ಪರಮಾಣುಗಳೊಂದಿಗೆ ಸಹಜವಾಗಿ ಸಂಬಂಧವನ್ನು ಹೊಂದಿರ್ತವೆ, ಅಂದರೆ ಕೋವೆಲೆಂಟ್ ಬಾಂಡನ್ನು ಹೊಂದಿರ್ತವೆ. ಒಂದು 3 ಡೈಮೆನ್ಷನಲ್ ಒಂದು ಟೆಟ್ರಾಗೋನಲ್ ಶೇಪ್ ಆಗಿ ಕಾರ್ಬನನ್ನು ಒಂದು ಇತರೆ ಒಂದು 4 ಕಾರ್ಬನ್ಗಳೊಂದಿಗೆ ಒಂದು ಬಂಧನಗಳನ್ನು ಹೊಂದಿರ್ತವೆ. ಅದೇ ರೀತಿ ನೀವು ನೋಡೋದಾದರೆ ಪ್ರತಿಯೊಂದು ಕಾರ್ಬನ್ ಪರಮಾಣುವು sp3 ಒಂದು ಸಂಕರಣಾತ್ಮಕ ಅಂದರೆ ಹೈಬ್ರಿಡೈಜೇಷನ್ಗಳನ್ನು ಹೊಂದಿರ್ತವೆ. ಒಳಗಾಗಿ 4 ಒಂದು ಬಲವಾದ ಒಂದು ಸಂಯೋಜಕದೊಂದಿಗೆ ಒಂದು ಕಾರ್ಬನ್ CC ಬಾಂಡ್ ಬಂಧನಗಳನ್ನು ರಚನೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಈ ಡಿಸ್ಕ್ರಿಪ್ಷನನ್ನು ನೀವು ಸರಿಯಾಗಿ ಓದಿ ಪಾಯಿಂಟ್ಸ್ ಮಾಡಿ, ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಒಂದು ಪಾಯಿಂಟ್ಸ್ಗಳನ್ನ ನೋಡೋದಾದರೆ ಇದು ಒಂದು ಕಾರ್ಬನ್ನ ಅಲೋಟ್ರೋಫಿ ಇದೊಂದು ಪಾಯಿಂಟು, ಹಾಗೆ ಇದು ಒಂದು sp3 ಹೈಬ್ರಿಡೈಜೇಷನ್ ಏನಿದೆಯಲ್ಲ ಇದೊಂದು ಪಾಯಿಂಟು, ಹಾಗೆ ಇದು ಕೋವೆಲೆಂಟ್ ಬಾಂಡು, ಓಕೆ CC ಬಾಂಡ್ ಏನಿದೆ ಕಾರ್ಬನ್ ಬಾಂಡ್. ಸೊ ಈ ಒಂದು 4 ಒಂದು ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವಾಗ. ನೆಕ್ಸ್ಟ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ಪ್ರಧಾನ ಕಚೇರಿಯನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಈ ಕ್ವಶನನ್ನು ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ, ಈಸಿ ಇದೆ. ಆಲ್ರೆಡಿ ನೀವು ಬೇರೆ ಬೇರೆ ಎಕ್ಸಾಮ್ಸ್ಗಳಿಗೆ ಓದಿರ್ತೀರ ಈ ಕ್ವಶನ್ಸ್ಗಳನ್ನು. ಸೊ ಈ ಕಾಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಒಂದು ಆಫ್ರಿಕನ್ ಯೂನಿಯನ್ನು, ಹಾಗೆ ಅಸೋಸಿಯೇಷನ್ ಆಫ್ ದಿ ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ ಕೊಟ್ಟಿದ್ದಾರೆ, ಏಷ್ಯನ್ನು, ಹಾಗೆ ನ್ಯಾಟೋ ಅಂದರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್, ಹಾಗೆ WHO ಅನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ಇವಾಗ 4 ಒಂದು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ಆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಮತ್ತು ಅವುಗಳು ಎಲ್ಲಿ ಒಂದು ಪ್ರಧಾನ ಕಚೇರಿ ಇದೆ ಅಂತ ಕ್ವಶನನ್ನು ಕೇಳಿದ್ದಾರೆ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಆನ್ಸರ್. ಫಸ್ಟು ಆಫ್ರಿಕನ್ ಯೂನಿಯನ್ ಎಲ್ಲಿದೆ ಅಂದರೆ ಸೊ ಇದು ಒಂದು ಆಡಿಸ್ ಅಬಾಬಾನಲ್ಲಿ ಇದೆ. ಅದೇ ರೀತಿ ನೀವು ನೋಡೋದಾದರೆ ಬಿ ಒಂದು ಏಷ್ಯನ್ ಎಲ್ಲಿದೆ ಅಂದರೆ ಇದು ಒಂದು 4 ಜಕಾರ್ತಾನಲ್ಲಿ ಇದು ಇದೆ. ಹಾಗೆ ಆಪ್ಷನ್ ಸಿ ಅನ್ನು ನೋಡೋದಾದರೆ ನೀವು ನ್ಯಾಟೋ ಎಲ್ಲಿದೆ ಅಂದರೆ ಒಂದು ಬ್ರೆಜಿಲ್ಸ್ಗಳಲ್ಲಿ ಇದೆ. ಲಾಸ್ಟ್ ನೀವು ನೋಡೋದಾದರೆ ಆಪ್ಷನ್ ಡಿ WHO ಜಿನೆವಾದಲ್ಲಿ ಇದೆ.
ಅದೇ ರೀತಿ ನೀವು ನೋಡೋದಾದರೆ ಈ ನನ್ನ ಹೆಚ್ಚಿನ ಒಂದು ಆಪ್ಷನ್ಸ್ಗಳನ್ನು ಅಂದರೆ ಹೆಚ್ಚಿನ ಎಕ್ಸಾಮ್ಸ್ಗಳನ್ನು ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಈ ಪ್ರತಿಯೊಂದು ಒಂದು ಸರ್ತಿ ಬರೆದು ನೀವು ಇಟ್ಕೊಂಡ್ರೆ ಬೇರೆ ಬೇರೆ ಒಂದು ಕ್ವಶನ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ UN ಎಲ್ಲಿದೆ ಅಂದರೆ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ಹಾಗೆ ಯುನೆಸ್ಕೋ ಎಲ್ಲಿದೆ ಅಂದರೆ ಪ್ಯಾರಿಸ್ನಲ್ಲಿದೆ. ಹಾಗೆ ಈ ಜಿನೇವಾದಲ್ಲಿ WHO ಇದೆ, WTO ಇದೆ, ಹಾಗೆ ILO. ಸೊ ಈ ಮೂರು ಎಲ್ಲಿದೆ ಅಂದರೆ ಜಿನೇವಾನಲ್ಲಿ ಇವು ಮೂರು ಒಂದು ಪ್ರಧಾನ ಕಚೇರಿಗಳಿದ್ದಾವೆ. ಹಾಗೆ ವಾಷಿಂಗ್ಟನ್ DC ನಲ್ಲಿ ಎಷ್ಟಿದ್ದಾವೆ ಅಂದರೆ 2 ಇದ್ದಾವೆ. ಒಂದು IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಮತ್ತು ವರ್ಲ್ಡ್ ಬ್ಯಾಂಕ್, ಇವೆರಡು ಕೂಡ ಏನಿದೆ ವಾಷಿಂಗ್ಟನ್ DC ನಲ್ಲಿದ್ದಾವೆ. ಹಾಗೆ ಒಂದು ಬ್ರಸೆಲ್ಸ್ನಲ್ಲಿ ನೋಡಿದಾಗ ನೀವು ಒಂದು ನ್ಯಾಟೋ ಮತ್ತು EU ಇದು ಎರಡು ಎಲ್ಲಿದ್ದಾವೆ ಅಂದರೆ ಒಂದು ಬ್ರುಸೆಲ್ನಲ್ಲಿ ಇದ್ದಾವೆ. ಹಾಗೆ ಆಫ್ರಿಕನ್ ಯೂನಿಯನ್ ನೋಡಿದಾಗ ನೀವು ಅಡಿಸ್ ಒಂದು ಅಬಾಬಾನಲ್ಲಿ ಇದು ಒಂದು ಪ್ರಧಾನ ಕಚೇರಿ ಇದೆ. ಹಾಗೆ ಇದು ಏಷ್ಯನ್ ಅಂದರೆ ಆಗ್ನೇಯ ಒಂದು ಏಷ್ಯಾ ರಾಷ್ಟ್ರಗಳ ಒಂದು ಸಂಘ ಎಲ್ಲಿದೆ ಅಂದರೆ ಒಂದು ಜಕಾರ್ತಾನಲ್ಲಿ ಇದೆ. ಹಾಗೆ ಸಾರ್ಕನ್ನು ನೋಡಿದಾಗ ನೀವು ಕಠ್ಮಂಡು, BIMSTEC ಅಂದರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ದ ಮಲ್ಟಿಪಲ್ ಸೆಕ್ಟೋರಿಯಲ್ ಟೆಕ್ನಿಕಲ್ ಆ್ಯಂಡ್ ದ ಎಕನಾಮಿಕಲ್ ಕೋಆಪರೇಷನ್ನ ನೀವು ನೋಡಿದಾಗ ಢಾಕಾದಲ್ಲಿ ಇದೆ. ಹಾಗೆ OPEC ಆರ್ಗನೈಜೇಷನ್ ಆಫ್ ದ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಆ್ಯಂಡ್ ದ ಕಂಟ್ರೀಸ್. ಸೊ ಇದು ಎಲ್ಲಿದೆ ಅಂದರೆ ಒಂದು ವಿಯೆಟ್ನಾಂನಲ್ಲಿ ಇದೆ. ಹಾಗೆ INTERPOL ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಜೇಷನ್, ಲಿಯಾನಲ್ಲಿ ಇದು ಇದೆ. ಸೊ ಈ ಒಂದು ಟೇಬಲನ್ನು ನೀವು ಕರೆಕ್ಟಾಗಿ ಒಂದು ಸರ್ತಿ ನೋಡಿಬಿಟ್ಟು ಒಂದು ಸರ್ತಿ ಬರೆದಿಟ್ಕೊಂಡ್ರೆ ಮುಂದೆ ಎಲ್ಲ ಎಕ್ಸಾಮ್ಸ್ಗಳಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀನು 69 ಕ್ವಶನ್ಸನ್ನು ನೋಡೋಣ ಇವಾಗ. ಸೊ ಈ ಕ್ವಶನ್ಗೆ ನೀವು ಫಸ್ಟು ಒಂದು ಸಲ ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಫಸ್ಟು ಈ ಕಡೆ ಈ ಟೇಬಲಲ್ಲಿ ಸ್ಕೀಮ್ಸ್ಗಳನ್ನು ಕೊಟ್ಟಿದ್ದಾರೆ. ಹಾಗೆ ಈ ಒಂದು ಟೇಬಲಲ್ಲಿ ಒಂದು ಉದ್ದೇಶ ಅಂದರೆ ಅದರ ಆಬ್ಜೆಕ್ಟಿವ್ ಏನಂತ ಕೇಳಿದ್ದಾರೆ. ಸೊ ಇದನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ 4 ಯೋಜನೆಗಳನ್ನು ಕೊಟ್ಟಿದ್ದಾರೆ. ಆ 4 ಯೋಜನೆಗಳನ್ನು ನೋಡೋದಾದರೆ ಫಸ್ಟ್ ನೀವು ನೋಡೋದಾದರೆ ಪ್ರಧಾನ ಮಂತ್ರಿ ಶ್ರಮ್ ಯೋಗಿ ಒಂದು ಮನ್ಧನ್ ಯೋಜನಾ, ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮನ್ ಧನ್ ಯೋಜನಾ ಫಸ್ಟ್ ಒನ್ನು. ಸೆಕೆಂಡ್ ಒನ್ ನೋಡಿದಾಗ ನೀವು ಪ್ರಧಾನ ಮಂತ್ರಿ ಜೀವ ಜ್ಯೋತಿ ಬಿಮಾ ಯೋಜನೆ ಕೊಟ್ಟಿದ್ದಾರೆ. ಥರ್ಡ್ ಒನ್ ನೋಡೋದಾದ್ರೆ ನೀವು ರಾಷ್ಟ್ರೀಯ ಒಂದು ಸಾಮಾಜಿಕ ಸಹಾಯ ಕಾರ್ಯದರ್ಶಿ. ಹಾಗೆ ಆಪ್ಷನ್ ಡಿ ಅನ್ನು ನೋಡಿದಾಗ ನೀವು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಕೊಟ್ಟಿದ್ದಾರೆ. ಸೊ ಈ 4 ಯೋಜನೆಗಳನ್ನು ಕೊಟ್ಬಿಟ್ಟು ಅದರ ಉದ್ದೇಶಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 3 ಇದಕ್ಕೆ ಸರಿಯಾದ ಉತ್ತರ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಜಾಸ್ತಿ, ಅಂದರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಗಲೇ ಡಿಸ್ಕಷನ್ ಮಾಡಿರೋದ ರೀತಿ 4 ಒಂದು ಪ್ರಧಾನ ಒಂದು ಸ್ಕೀಮ್ಸ್ಗಳನ್ನು ಏನು ಕೊಟ್ಟಿದ್ದಾರೆ ಅವುಗಳ ಉದ್ದೇಶವನ್ನು ನೀವು ನೋಡೋದಾದರೆ ಫಸ್ಟ್ ಒನ್ ನೋಡೋಣ. ಪ್ರಧಾನಮಂತ್ರಿ ಒಂದು ಶ್ರಮ ಯೋಗಿ ಮನ್ ಧನ್ ಯೋಜನಾ. ಸೊ ಇದರ ಒಂದು ಮೇನ್ ಉದ್ದೇಶ ಏನಂತಂದರೆ ಒಂದು ಅಸಂಘಟಿತ ಒಂದು ಕಾರ್ಮಿಕರಿಗಾಗಿ ಒಂದು ಪಿಂಚಣಿ ಯೋಜನೆ, ಅಂದರೆ ಪೆನ್ಷನ್ ಸ್ಕೀಮ್ ಫಾರ್ ದಿ ಅನ್ಆರ್ಗನೈಸ್ಡ್ ವರ್ಕರ್ಸ್. ಅಂದರೆ ಒಂದು ಅನ್ಆರ್ಗನೈಸ್ಡ್ ವರ್ಕರ್ಸ್ಗಳು ಏನಿರ್ತಾರಲ್ಲ ಅವರಿಗೆ ಒಂದು ಪೆನ್ಷನ್ಗೋಸ್ಕರ ಈ ಸ್ಕೀಮನ್ನು ತಂದಿರ್ತಾರೆ. ಹಾಗೆ ನೀವು ನೆಕ್ಸ್ಟ್ ಒಂದು ಸ್ಕೀಮನ್ನು ನೋಡೋದಾದರೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ. ಸೊ ಇದು ಯಾಕೆ ಕೊಟ್ಟಿದ್ದಾರೆ ಅಂದರೆ 1 year ಲೈಫ್ ಇನ್ಶೂರೆನ್ಸ್ ಫಾರ್ ದಿ ಡೆತ್ ಡ್ಯೂ ಟು ದ ಎನಿ ರೀಸನ್. ಅಂದರೆ ಯಾವುದೇ ಕಾರಣಗಳಿಂದ ಯಾವುದೇ ಒಂದು ಕಾರಣದಿಂದ ಒಂದು ಸಂಭವಿಸಿರತಕ್ಕಂಥ ಒಂದು ಮರಣಕ್ಕೆ 1 ವರ್ಷ
ಜೀವ ವಿಮಾ ಅಂದರೆ 1 ವರ್ಷ ಇನ್ಸೂರೆನ್ಸ್ ಕೊಡ್ತಾರೆ, ಲೈಫ್ ಇನ್ಸೂರೆನ್ಸ್ ಫಾರ್ ದ ಎನಿ ಡೆತ್ ಆಫ್ ದಿ ಎನಿ ರೀಸನ್ಸ್ ಅನ್ನು ನೋಡೋದಾದ್ರೆ. ಥರ್ಡ್ ನೋಡೋದಾದ್ರೆ ರಾಷ್ಟ್ರೀಯ ಒಂದು ಸಾಮಾಜಿಕ ಒಂದು ಸಹಾಯಕ ಕಾರ್ಯಕ್ರಮ ಅಂದರೆ ನ್ಯಾಷನಲ್ ಸೋಷಿಯಲ್ ಆ್ಯಂಡ್ ಅಸಿಸ್ಟೆಂಟ್ ಪ್ರೋಗ್ರಾಮನ್ನು ನೋಡೋದಾದರೆ ಇದೊಂದು ಸೋಷಿಯಲ್ ಅಸಿಸ್ಟೆನ್ಸ್ ಫಾರ್ ದ ಓಲ್ಡ್ ಏಜ್ ಡೆತ್ ಆ್ಯಂಡ್ ದ ಮೆಟರ್ನಿಟಿ. ಅಂದರೆ ಏನು ಕೊಟ್ಟಿರ್ತಾರೆ ಅಂದರೆ ಒಂದು ವೃದ್ಧಾಪ್ಯ ಹಾಗೂ ಮರಣ ಹಾಗೂ ಒಂದು ಮಾತೃತ್ವದ ಸಂದರ್ಭದಲ್ಲಿ ಸಾಮಾಜಿಕ ಒಂದು ನೆರವು ನೀಡೋಕ್ಕೋಸ್ಕರ ಈ ಒಂದು ಸ್ಕೀಮನ್ನು ತಂದಿರ್ತಾರೆ. ಸೊ ಲಾಸ್ಟ್ ಒನ್ ನೀವು ನೋಡೋದಾದರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯನ್ನು ಯಾಕೆ ತೊಗೊಂಡಿರ್ತಾರೆ ಅಂದರೆ 1 year ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರಿಂಗ್ ದ ಡೆತ್ಸ್ ಆಫ್ ಆರ್ ಡಿಸಬಿಲಿಟಿ ಡ್ಯೂ ಟು ದ ಆಕ್ಸಿಡೆಂಟ್. ಅಂದರೆ ಇವಾಗ ಅಪಘಾತಗಳು ಏನಾಗ್ತಾವಲ್ಲ ಅದರಿಂದ ಒಂದು ಮರಣ ಅಥವಾ ಅಂಗವೈಕಲ್ಯತನ ಏನಾಗುತ್ತೆ ಅದಕ್ಕೆ 1 ವರ್ಷ ಒಂದು ಅಪಘಾತ ವಿಮಾವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಸೊ ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ ಮಗಧವನ್ನು ಆಳಿದ ಒಂದು ರಾಜವಂಶಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಇಲ್ಲೇನು ಕೊಟ್ಟಿದ್ದಾರೆ ಅಂದರೆ ಮಗಧ ಏನಿದೆ ಆ ಮಗಧವನ್ನು ಆಳಿದಂತಹ ಒಂದು ರಾಜವಂಶಗಳನ್ನು ಒಂದು ಕ್ರಮವಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಸೊ ಕ್ವಶನನ್ನು ಓದ್ಬಿಟ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಇದಕ್ಕೆ ಸರಿಯಾದ ಉತ್ತರ ನೀವು ನೋಡೋದಾದರೆ ಆಪ್ಷನ್ 2 ಇದಕ್ಕೆ ಸರಿಯಾದ ಆನ್ಸರ್. ಸೊ ಹರಿಯಾಂಕ ಆದಮೇಲೆ ಶಿಶುನಾಗ ಆದಮೇಲೆ ನಂದ ಡೈನಾಸ್ಟಿ, ನಂದ ಆದಮೇಲೆ ಮೌರ್ಯ ಆದಮೇಲೆ ಶುಂಗ ಡೈನಾಸ್ಟಿ. ಇದನ್ನು ಕ್ರಮವಾಗಿ ಮಗಧವನ್ನು ಆಳ್ವಿಕೆ ಮಾಡ್ತಾ ಬರ್ತಾರೆ. ಸೊ ಇವ್ರ ಬಗ್ಗೆ ನೀವು ಒಂದು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ನೋಡೋದಾದರೆ ಮಗಧವು ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ಒಂದು ಮಹಾಜನಪದವಾಗಿರ್ತೈತಿ. ಫಸ್ಟು ಒಂದು 16 ಮಹಾಜನಪದಗಳಲ್ಲಿ ಒಂದು ಪವರ್ಫುಲ್ ಯಾವುದಾಗಿರ್ತಂತೆ ಒಂದು ಮಹಾಜನಪದ ಅಂದರೆ ಅದು ಮಗಧ ಮಹಾಜನಪದ ಆಗಿರ್ತದೆ. ನಂತರ ಅನೇಕ ಮಹಾರಾಜರುಗಳ ಒಂದು ರಾಜಕೀಯ ಕೇಂದ್ರವಾಗಿರ್ತೈತೆ. ಅದಾದ ನಂತರ ಏನಾಗಿರುತ್ತೆ ಹಲವು ಒಂದು ರಾಜಕೀಯ ಒಂದು ಮಹಾರಾಜರುಗಳ ಒಂದು ಕೇಂದ್ರ ಒಂದು ಬಿಂದು ಆಗಿರ್ತೈತಿ. ಹಾಗೆ ಮಗಧವನ್ನು ಆಳಿದ ಒಂದು ರಾಜ್ಯ ವಂಶಗಳ ಒಂದು ಕಾಲಾನುಕ್ರಮಗಳನ್ನಾಗಿ ಜೋಡಿಸಿ ಅಂತ ಹೇಳಿದ್ದಾರೆ. ಅಂದರೆ ಈ ರೀತಿ ಇದೆ ಅಂತ. ಫಸ್ಟ್ ಯಾರು ಬರ್ತಾರೆ ಅಂದರೆ ಹರಿಯಾಂಕ. ಅದೇ ರೀತಿ ನೀವು ನೋಡೋದಾದರೆ ನೆಕ್ಸ್ಟು ಶಿಶುನಾಗ, ಅದಾದ ನಂತರ ನಂದ, ಅದಾದ ನಂತರ ಮೌರ್ಯ, ಅದಾದ ನಂತರ ಶುಂಗ. ಸೊ ಈ ಟೇಬಲನ್ನು ಒಂದು ಸರ್ತಿ ನೋಡಿಕೊಂಡು ನಿಮಗೆ ಎಕ್ಸಾಮ್ಸಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಟೋಟಲ್ ಎಲ್ಲ ಕ್ವಶನ್ಸ್ಗಳನ್ನು ಒಂದು ಡೀಟೇಲ್ ಆಗಿ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಟೆಲಿಗ್ರಾಮ್ ಆ್ಯಪ್ಗೆ ಜಾಯ್ನ್ ಆಗಿ ಈ ಒಂದು PDF ಅನ್ನು ನಾನು ಹಾಕಿರ್ತೀನಿ. ಸೊ ಒಂದು ಸರ್ತಿ ಡೌನ್ಲೋಡ್ ಮಾಡಿಬಿಟ್ಟು ಓದ್ಕೊಳ್ಳಿ. ಹಾಗೆ ನಿಮಗೂ ಗೊತ್ತಾಗುತ್ತೆ ಯಾವ ರೀತಿ ಒಂದು ಲಾಸ್ಟ್ ಇಯರ್ ಕ್ವಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಅದೇ ರೀತಿ ಒಬ್ಬರು ನಮಗೆ ಕಮೆಂಟ್ ಮಾಡಿದರು, ಇವೆಲ್ಲ ಕ್ವಶನ್ಸ್ಗಳು ಲಾಸ್ಟ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್ಗಳ ಅಂತ ಕೇಳಿದ್ದಾರೆ. ಹೌದು, ನಾನು Day 1 ಹಿಡ್ಕೊಂಡು Day 10 ತನಕ ಏನಿದೆ ಪೇಪರ್ 1ನಲ್ಲಿ ಬಂದಿರತಕ್ಕಂಥ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಅದಾದ ನಂತರ ಏನು ಮಾಡೋಣ ನಾವು ಇವಾಗ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಡಿಸ್ಕಸ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಓಕೆ ಈ ರೀತಿ ಕ್ವಶನ್ಸ್ಗಳನ್ನು ಬಂದಿದ್ದವು ಅಂತ. ಅದೇ ರೀತಿ ನೀವು ಲಾಸ್ಟ್ ಈ 10 days ಆದಮೇಲೆ ಏನು ಮಾಡೋಣ ನಾವು ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಇದೊಂದು ಟಾಪಿಕ್ ಈ ಒಂದು ಸಿಲೆಬಸನ್ನು ಇಟ್ಕೊಂಡು ಅದೇ ರೀತಿ ಈ ಕ್ವಶನ್ಸ್ಗಳನ್ನು ನೋಡಿಕೊಂಡು ನಾವೇನು ಮಾಡೋಣ ಪ್ರಾಕ್ಟೀಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಅದೇ ರೀತಿ ನೀವು ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಯಾವ ರೀತಿ ಪ್ರಿಪೇರ್ ಆಗಬೇಕು VA ಎಕ್ಸಾಮ್ಸ್ಗಳಿಗೆ ಪ್ರತಿಯೊಂದು ಸಬ್ಜೆಕ್ಟನ್ನು ಇನ್ ಡೀಟೇಲ್ ಆಗಿ ಕವರ್ ಮಾಡ್ತೀನಿ. ಈ ಪ್ಲೇಲಿಸ್ಟನ್ನು VA ಪ್ಲೇಲಿಸ್ಟನ್ನು ಸೇವ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸಾಮ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಎಲ್ಲರಿಗೆ ಬಾಯ್, ಧನ್ಯವಾದಗಳು.